ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾರ್ಯಕ್ರಮ ಶುರು ಮಾಡಿ ಮುರಳಿ ಅವರೇ ಅಂತ ಇದ್ದೀರಾ. ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಯಾರನ್ನು ಕರೆಸ್ತಾ ಇದ್ದೀರಾ ಮುರಳಿ? ಯಾವ ಚೆಫ್ ಬರ್ತಾ ಇದ್ದಾರೆ? ಯಾವ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ? ಯಾವ ವಿಶೇಷವಾದ ಅಡುಗೆಗಳನ್ನ ಮಾಡಿ ತೋರಿಸ್ತೀರಾ? ಬೇಗ ಹೇಳಿಪ್ಪ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸುಚಿತ್ರಾ ಅವರು. ಅವ್ರನ್ನ ಕರೆಸಿ ವೈವಿಧ್ಯಮಯ ಅಡಿಗೆಗಳನ್ನ ಮಾಡಿ ನಿಮಗೆ ತೋರಿಸ್ತಾ ಇದೀವಿ. ನಮಸ್ಕಾರ ಸುಚಿತ್ರಾ. ನಮಸ್ಕಾರ ಒಳ್ಳೆಯವರೇ. ಏನ್ ಮೇಡಮ್ ಖುಷಿಯಾಗಿ ಬರ್ತಾ ಇದೀರಾ? ಲಕ 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 ಖುಷಿಯಾಗಿ ಅಡಿಗೆ ಮಾಡ್ಬೇಕಲ್ಲ? ಹೌದ್ರಿ, ನಾನು ಯಾವಾಗಲೂ ಹೇಳ್ತೀನಿ, ಅಡಿಗೆ ಮಾಡ್ಬೇಕಾದ್ರೆ ಅಡಿಗೆ ಮನೆಗೆ ಹೋಗ್ಬೇಕಂದ್ರೆ ಖುಷಿಯಿಂದ ಹೋಗ್ಬೇಕು. ಮಕ ಊದಿಸ್ಕೊಂಡು ಸಿಂಡಿಸ್ಕೊಂಡು ಯಾರ್ದೋ ಮೇಲಿನ ಕೋಪಕ್ಕೆ ಅಡಿಗೆ ಮನೆಗೆ ಹೋದ್ರೆ ಕೆಟ್ಟೋಗುತ್ತೆ. ಮುಂದೆ ಕೂತವ್ರು ಎತ್ತು ಬಿಸಾಕ್ತಾರೆ. ಇವೆಲ್ಲ ಗಲಾಟೆ ಜಾಸ್ತಿ ಆಗ್ಬಿಡುತ್ತೆ. ಖುಷಿಯಾಗಿ ಹೋಗ್ಬೇಕು ಬೆಳಗ್ಗೆ ಅಡಿಗೆ ಮನೆಗೆ. ನೀವು ಖುಷಿಯಾಗಿ ಬಂದಿದ್ದೀರಾ? ಏನ್ ಮಾಡ್ತೀರಾ ಇವತ್ತು? ನಾನ್ ವೆಜ್ ಸ್ಟಾರ್ಟರ್ ಇದು. ಏನಿದು? ಪ್ರಾನ್ ಪಕೋಡ. ಪ್ರಾನ್ ಪಕೋಡ. ಓಕೆ, ಪ್ರಾನ್ದು ಅದು ಮಾಡಿ ಇದು ಮಾಡಿ ಸಾಕಷ್ಟು ಜನ ಕೇಳ್ತಾ ಇದ್ರು. ಪ್ರಾನ್ ಪಕೋಡನೇ ಮಾಡ್ತಾರೆ. ವೆರಿ ಗುಡ್, ಚೆನ್ನಾಗಿರುತ್ತೆ ಪ್ರಾನ್ ಪಕೋಡ. ಎಷ್ಟು ಬೇಕಾದ್ರೆ ತಿನ್ಬೋದು. ಒಬ್ಬರೇ ಒಂದು ಕೆಜಿ ತಿನ್ನಾಕ್ಬಿಡ್ತಾರೆ ಕೊಟ್ರೆ. ಅದು ಗೊತ್ತೇ ಆಗಲ್ಲ ತಿಂತಿದ್ರೆ ಮುಗಿಯೋದೇನೆ. ಪ್ರಾನ್ ಪಕೋಡ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತ್ರಾ? ಪ್ರಾನ್ಸ್ ಪಕೋಡ ಬೇಕಾಗುವ ಸಾಮಗ್ರಿಗಳು: ಪ್ರಾನ್ಸ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮೊಟ್ಟೆ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಅರಿಶಿನ, ಅಡುಗೆ ಸೋಡಾ, ಉಪ್ಪು, ಎಣ್ಣೆ. ಫಸ್ಟ್ ಒಂದು 15-20 ನಿಮಿಷ ಮ್ಯಾರಿನೇಟ್ ಮಾಡಿ ಇಡಬೇಕು. ಆಯ್ತು. ಸ್ವಲ್ಪ ನಿಂಬೆಹಣ್ಣು ರಸ ಆಯ್ತು. ಪೆಪ್ಪರ್ ಪೌಡ್ರು. ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀರಾ? ಸ್ವಲ್ಪ, ಜಾಸ್ತಿ ಬೇಡ. ಓಕೆ. ರೆಡ್ ಚಿಲ್ಲಿ ಪೌಡರ್ ಹಾಕ್ತೀವಿ, ಹಸಿಮೆಣಸಿನಕಾಯಿ ಹಾಕ್ತೀವಿ. ನೋಡಿ ಸ್ವಲ್ಪ ಹಾಕೋರೆ ಸಾಕು. ಸ್ವಲ್ಪ ಉಪ್ಪು. ಇದಿಷ್ಟು ಈ ಮೂರನ್ನು ಹಾಕಿ ಒಂದು 15-20 ನಿಮಿಷ ಇಡಬೇಕು. ಹೌದು. ಎಣ್ಣೆ ಇಟ್ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇನ್ನೊಂದು ಮಿಕ್ಸಿಂಗ್ ಬೌಲ್ ಕೊಡಿ. ಇನ್ನೊಂದು ಮಿಕ್ಸಿಂಗ್ ಬೌಲ್ ಬೇಕು? ಬ್ಯಾಟರ್ ಪ್ರಿಪೇರ್ ಮಾಡ್ಕೊಂಡು. ಓಕೆ, ತಗೊಳ್ಳಿ. ಏನೇನು ಹಾಕ್ತಾ ಇದ್ದೀರಾ ಸುಚಿತ್ರಾ? ಕಡಲೆ ಹಿಟ್ಟು 1 ಕಪ್. ವೆರಿ ಗುಡ್. ಕಡಲೆ ಹಿಟ್ಟು ಹಾಕ್ತಾ ಇದ್ದೀರಾ? ಹಂಗಾರೆ ಚೆನ್ನಾಗಿಟ್ಬಿಡಿ. ಪಕೋಡ ಅಲ್ಲ? ಓಕೆ ಓಕೆ ಓಕೆ. ಕಡಲೆ ಹಿಟ್ಟು, ಆಮೇಲೆ ಅಕ್ಕಿ ಹಿಟ್ಟು. ಕ್ರಿಸ್ಪಿಯಾಗಿ ಬರುತ್ತೆ ಮತ್ತೆ ಬೈಂಡಿಂಗ್ ಆಗುತ್ತೆ. ಅಕ್ಕಿ ಹಿಟ್ಟು ಜಾಸ್ತಿ ಬೇಡ. ಕಡಲೆ ಹಿಟ್ಟು ಪ್ರಮಾಣದಲ್ಲಿ ಕಾಲು ಪ್ರಮಾಣ ಅಕ್ಕಿ ಹಿಟ್ಟು. ಓಕೆ ಓಕೆ ಓಕೆ. ಇದು ಸೋಡಾ, ಅಡಿಗೆ ಸೋಡಾ ಸ್ವಲ್ಪ ಸ್ವಲ್ಪ. ಕ್ರಿಸ್ಪಿ ಅದು ಫ್ಲಫಿ ಆಗಿ ಬರಬೇಕು. ಓಕೆ. ಅರಿಶಿನ, ಹಸಿಮೆಣಸಿನಕಾಯಿ, ಓಹೋ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಜಾಸ್ತಿ ಬೇಡ, ಸ್ವಲ್ಪ ಹಾಕೋಣ. ಸಣ್ಣಗೆ ಹೆಚ್ಚಿರಂತ ಈರುಳ್ಳಿ. ಓಹೋ, ಪಕೋಡಕ್ಕೆ ಏನ್ ಬೇಕೋ ಅದನ್ನೇನಾ? ಹೌದು ಹೌದು. ವೆರಿ ಇಂಪಾರ್ಟೆಂಟ್ ಇದೆ. ರೆಡ್ ಚಿಲ್ಲಿ ಪೌಡರ್. ಕಲರ್ ಕೊಡೋದು, ರುಚಿ ಕೊಡೋದು, ಎಲ್ಲ ಕೊಡೋದು ಇದೊಂದೇನೇನೆ. ಉಪ್ಪು ಪ್ರಾನ್ಸಿಗೆ ಬೇಕಾಗಷ್ಟು ಹಾಕಿದ್ದೀನಿ. ಹಿಟ್ಟಿಗೆ ಬೇಕಾಗಷ್ಟು ಉಪ್ಪು. ಓಕೆ. ಮತ್ತೆ ಬೈಂಡಿಂಗಿಗೆ ಮೊಟ್ಟೆ. ಓಹೋ, ಇಟ್ಕೊಂಡು ಬರಂಗೆಲ್ಲ ಬಿಡ್ರಿ ಅದು ಈಚೆ ಫಿಶ್. ನೀರು ಬೇಕಾಗಲ್ವಾ? ಇಲ್ಲ, ಹಾಕ್ತೀವಿ. ನೀರು ಬೇಕಲ್ಲ? ನೀರು ಹಾಕ್ಲೇಬೇಕು. ಹಾಕ್ತೀನಿ. ಎಷ್ಟು ಬೇಕು? ಇದೆ ಸ್ವಲ್ಪ ನೋಡ್ಕೊಂಡು. ತುಂಬಾ ತೆಳುವೂ ಇರಬಾರ್ದು ಅಥವಾ ತುಂಬಾ ಗಟ್ಟಿನೂ ಇರಬಾರ್ದು. ಹಿಂಗೆ ಎದ್ದಿದ್ರೆ ಅದು ಸಿಗಂಗಿರ್ಬೇಕಲ್ವೇ? ಹೌದು. ಇನ್ನು ಸ್ವಲ್ಪ ಹಾಕಿ. ಇನ್ನು ಸ್ವಲ್ಪ ಹಾಕ್ಲಾ? ಸಾಕನ್ಸುತ್ತೆ. ಸ್ವಲ್ಪ ಹಾಕ್ಲಾ? ಇನ್ನೊಂದು ಚೂರು ಸಾಕು. ಓಕೆ. ಮ್ಯಾರಿನೇಟ್ ಆಗಿರೋಂಥ ಪ್ರಾನ್ಸ್ ಹಾಕ್ತಾ ಇದ್ದೀನಿ. ಇದು ಒಂದು ಟೇಸ್ಟಿ ಸ್ನ್ಯಾಕ್. ಹೌದಾ? ತುಂಬಾ ಚೆನ್ನಾಗಿರುತ್ತಾ? ಹೌದು, ಮಕ್ಕಳಿಗೂ ಇಷ್ಟ ಆಗುತ್ತೆ. ಮಕ್ಳಿಗೇನ್ರಿ ರುಚಿಯಾಗಿ ಮಾಡ್ಕೊಟ್ರೆ ತಿಂತಾರೆ. ಫಸ್ಟ್ ವಯಸ್ಸಾದವ್ರಿಗೆ, ಮಲ್ಲಿದವ್ರಿಗೆ, ಅವ್ರಿಗೆ ಮಾಡ್ಕೊಡ್ಬೇಕು ನಾವು. ಹೌದು.
ಮಕ್ಳಿಗೆ ಏನ್ ಹೇಳಿ ತಿಂತಾರೆ ಮನೇಲಿ ಮಾಡಿದಾಗ ಎಲ್ಲರೂ ತಿಂತಾರೆ ಬಿಡಿ. ಅದು ಇಂಪಾರ್ಟೆಂಟ್. ಚಿಕ್ಕವರಿಂದ ದೊಡ್ಡವರು. ಎಸ್ ಹಾಕ್ಬೋದು ನೋಡಿ ಮೇಡಮ್. ಈಗ ಮೊಟ್ಟೆನೂ ಇದ್ಬಿಡ್ಬೋದಾ ಈ ಮಸಾಲನಲ್ಲಿ? ಬಿಡ್ಬೋದು. ಚೆನ್ನಾಗಿರುತ್ತಾ? ಹೌದು, ಬಾಯ್ಲ್ಡ್ ಎಗ್ಸ್. ಓಕೆ. ಮೊಟ್ಟೆ ಬೇಯಿಸ್ಕೊಂಡು ಓಕೆ. ಇದ್ರೊಳಗೆ ಇದೇ ಮಸಾಲೆ ಬಿಡ್ಬೋದಲ್ಲ, ಚೆನ್ನಾಗಿರುತ್ತೆ. ಮೊಟ್ಟೆ ಬೇಯಿಸ್ಕೋಬೇಕು. ಓಕೆ ಓಕೆ ಓಕೆ. ಬ್ಯಾಟ್ರಿ ಮಿಕ್ದಾಗ ಅದನ್ನ ಮಾಡ್ಕೋಬಹುದು. ಓಕೆ ಓಕೆ. ಕೇಳಿದ ಒಳ್ಳೇದಾಯ್ತು. ಒಳ್ಳೇದಾಯ್ತಲ್ಲ. ಮೆಣಸಿನ್ಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಿಕ್ಕಿರಿ ಹಾಕೋಬೋದಾ? ಹೌದು. ಓಕೆ. ಟರ್ನ್ ಮಾಡಿ ಒಂದು ಸೈಡ್, ಬೇಗ ಬೇಗ ಬೇಯುತ್ತೆ. ಆಹಾ, ಗೊತ್ತಾಗಲ್ವಲ್ರಿ ಇದು ವಿಚಿತ್ರ. ಯಾವ ಪಕೋಡ ಅಂತ ಗೊತ್ತಾಗಲ್ಲ ಅಂತೀರ? ಗೊತ್ತಾಗಲ್ಲ, ನಾವು ಹೇಳ್ಕೋಬೇಕು ಆಮೇಲೆ. ಆಗಿರೋದನ್ನ ತಗೋಬೇಕು. ಹಾಕಿ ನಾನು ಬಿಡಿ. ಈ ಸೈಡ್ ಹಾಕಿ. ಆಗಿದೆಯಾ ಅದು? ಓಕೆ. ಇದನ್ನ ಹಾಗೆ ತಿನ್ನೋದಾ ಚಿತ್ರ? ಹಾಗೆ ತಿನ್ಬೋದು. ಇದಕ್ಕೇನು ಏನು ಬೇಕಾಗಿಲ್ಲ, ಯಾಕಂದ್ರೆ ಎಲ್ಲಾ ತರ ಇದ್ರೊಳಗೆ ಹಾಕಿದೀವಿ. ಕೊತ್ತಂಬರಿ ಸೊಪ್ಪಿದೆ, ಹಸಿಮೆಣಸಿನಕಾಯಿ ಇದೆ, ಓಕೆ, ಈರುಳ್ಳಿ ಇದೆ. ಓಕೆ. ಏನು ಬೇಕಾಗೋದಿಲ್ಲ. ಮುರಳಿಯವರೇ, ಪ್ರಾನ್ ಪಕೋಡ ಚೆನ್ನಾಗಿ ಮಾಡಿದ್ರೆ ಬಿಡಿ. ಪ್ರಾನ್ ಪಕೋಡ ಥರನೇ ಕಾಣ್ತಾ ಇದೆ. ಪ್ರಾನ್ ಒಳಗಿದೆ ಅಂತ ನಾವು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಸುಚಿತ್ರಾ ಅವರು ಅದ್ಭುತವಾಗಿ ಪ್ರಾನ್ ಪಕೋಡನ ಮಾಡಿ ನಿಮಗೆ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮದಲ್ಲಿ. ಯಾವ ರೀತಿ ಮಾಡಿದ್ರು ಸುಚಿತ್ರಾ ಅವರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೀವು ನೋಡ್ಕೊಳ್ಳಿ. ಪ್ರಾನ್ಸ್ ಪಕೋಡ ಬೇಕಾಗುವ ಸಾಮಗ್ರಿಗಳು: ಪ್ರಾನ್ಸ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮೊಟ್ಟೆ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಅರಿಶಿನ, ಅಡುಗೆ ಸೋಡಾ, ಉಪ್ಪು, ಎಣ್ಣೆ. ಪ್ರಾನ್ಸ್ ಪಕೋಡ ಮಾಡುವ ವಿಧಾನ: ಒಂದು ಬೌಲ್ಗೆ ಪ್ರಾನ್ಸ್, ನಿಂಬೆ ರಸ, ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ 15 ರಿಂದ 20 ನಿಮಿಷ ನೆನೆಯಲು ಬಿಡಿ. ಒಂದು ಬೌಲ್ಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅಡುಗೆ ಸೋಡಾ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಅಚ್ಚಕಾರದ ಪುಡಿ, ಉಪ್ಪು, ಮೊಟ್ಟೆ, ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ನೆನೆಸಿದ ಪ್ರಾನ್ಸ್ ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಹಾಕಿ ಕರಿಯಿರಿ. ಈಗ ಪ್ರಾನ್ಸ್ ಪಕೋಡ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬೋದಾ? ಅದ್ಭುತ. ತುಂಬಾನೇ ಅದ್ಭುತವಾಗಿದೆ ಸುಚಿತ್ರಾ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಕೈ ರುಚಿನ ತೋರಿಸ್ಕೊಟ್ಟಿದ್ದೀರಾ. ಇನ್ನು ಹೊಸ ಕೈ ರುಚಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಿನ ಸೊತ್ತು ಮುರಳಿಯವರೇ, ಆರೋಗ್ಯದ ಅಡುಗೆನ ತೋರ್ಸಕ್ಕೆ ಯಾರು ಬರ್ತಾ ಇದ್ದಾರೆ? ಖಂಡಿತವಾಗ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಬರುವಂತಹ ಗುರೂಜಿ ಒಬ್ಬರೇ ಒಬ್ಬರು ಸಂಮೋಹಿನಿ ತಜ್ಞರು, ಖ್ಯಾತ ಬಾಲಕೃಷ್ಣ ಗುರೂಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗುರೂಜಿ ನಮಸ್ಕಾರ. ನಮಸ್ಕಾರ ಗುರೂಜಿ, ಏನು ಮಾಡ್ತಾ ಇದ್ದೀರಾ ಸ್ಪೆಷಲ್ ಇವತ್ತು? ಇವತ್ತು ಮಾವಿನಕಾಯಿ ಸಾರು ಅಂದ್ರೆ ಅನ್ನ ಹಾಕೊಂಡು ತಿನ್ನುವಂತ ಸಾರ ಗುರು? ಎರಡು ಥರಾನು ಮಾಡ್ಬೋದು. ಒಂದು ಅಪಿಟೈಸರ್ ಥರಾನು ಕುಡಿಬೋದು ಊಟಕ್ಕೆ ಮುಂಚೆ. ಹೇಳಿ ಗುರುಜಿ. ಆಮೇಲೆ ಊಟದ ಜೊತೆ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು ಗುರುಜಿ. ಜಾಸ್ತಿ ತಿಂದಿದ್ರೆ ಜೀರ್ಣ ಆಗೋದಕ್ಕೆ ಕೊನೆಯಲ್ಲಿ ಬೇಕಾದ್ರೂ ಕುಡಿಬೋದು. ಆಲ್ ಇನ್ ಒನ್ ಥರ ಯಾವುದಕ್ಕಾದ್ರೂ ಬಳಸ್ಬೋದು. ಬಟ್ ಇಟ್ ವಿಲ್ ಬಿ ವೆರಿ ಟೇಸ್ಟಿ, ಲೈಟ್ ಫುಡ್, ಚೆನ್ನಾಗಿರುತ್ತೆ. ಮಾವಿನಕಾಯಿ ಸಾರು ಬೇಕಾಗುವ ಸಾಮಗ್ರಿಗಳು: ಮಾವಿನಕಾಯಿ, ಜೀರಿಗೆ, ಹಸಿ ಮೆಣಸಿನಕಾಯಿ, ಅರಿಶಿನ, ಉಪ್ಪು. ಒಂದು ಚಿಟಿಕೆ ಅಷ್ಟು. ಗುರೂಜಿ ಆರೋಗ್ಯದ ಕ್ರಮದಲ್ಲಿ ಅಥವಾ ಅಡುಗೆ ಕ್ರಮದಲ್ಲಿ ಎಣ್ಣೆಯನ್ನು ಹಾಕದೆ ಮಾಡುವಂಥ ಅಡುಗೆಗಳನ್ನ ನಾವು ತೋರಿಸ್ತಾ ಇದೀವಿ. ಎಣ್ಣೆ, ಬೆಣ್ಣೆ, ಹಾಲು, ಮೊಸರು, ಗಿಣ್ಣು, ತುಪ್ಪ, ಜೊತೆಗೆ ಮೊಸರು ಅಥವಾ ಸಕ್ಕರೆ, ಬೆಲ್ಲ ಏನು ಇಲ್ಲದೆ ನಾವು ಅಡುಗೆನ ಮಾಡ್ತೀವಿ. ಆಹಾರ ಕ್ರಮಗಳನ್ನ ತೋರಿಸ್ತಾ ಇದೀವಿ.
ಯಾಕಂದ್ರೆ ಬೇರೆಯವ್ರು ಬಂದ ತಕ್ಷಣ ನಾವು ಏನ್ ಹಾಕ್ಬೇಕು ಸರ್ ಅಂದ್ರೆ ಬಾಳ್ಲಿ ಇಟ್ಟ ತಕ್ಷಣ ಎಣ್ಣೆ ಹಾಕ್ಬೇಕಾ ಸರ್ ಅಂತೀವಿ. ಇಲ್ಲಿ ಏನಿಲ್ಲ, ಕೈ ಕಟ್ಕೊಂಡು ನಿಂತಿರ್ಬೇಕು. ನೋ, ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು. ಸೊ ಸ್ವಲ್ಪ ಲೈಟಾಗಿ ಹುರ್ಕೊಂಡಾಗಿದೆ. ಆಯ್ತು ಗುರುಜಿ. ಈಗ ಓಹೋ, ಮಾವಿನ ತುರಿನ ಹಾಕೊಂಡಿದ್ದೀನಿ. ಓಕೆ ಗುರುಜಿ, ಇದೇನೋ OCD ಅಂತೆ. OCD ಅಂದ್ರೆ ಇದೇನೋ ಮಾಡಿದ ಕೆಲಸ ಅವರೇ ಮಾಡ್ತಾ ಇರ್ತಾರಂತೆ. ಸ್ನಾನ ಮಾಡಕ್ ಹೋಗ್ಬಿಟ್ರೆ ಅವ್ರು ಈಚೆನೇ ಬರಲ್ವಂತೆ. ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಓಕೆ ಗುರುಜಿ, ಅದೇನ್ ಗುರುಜಿ ಇದು? ಇದೊಂದು ಮಾನಸಿಕ ರೋಗ ಅಂತ ಮೆಡಿಕಲ್ ಡಾಕ್ಟರ್ಗಳು ಹೆಸರಿಟ್ಟಿದ್ದಾರೆ. ಓಕೆ, ಬಟ್ ಇದು ಮಾನಸಿಕ ರೋಗ ಅಂತ ಅನ್ನೋದು ತಪ್ಪದು. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಟಿವಿ ನೋಡೋರು 4 ಅವರ್ ಟಿವಿ ನೋಡ್ತಾರೆ. ಕೆಲವರು ಮನೇಲಿ ಟ್ಯಾಂಕಲ್ಲಿ ನೀರೋರು 1-2 ಅವರ್ ಸ್ನಾನ ಮಾಡ್ತಾರೆ. ಪುರ್ಸೊತ್ತಾಗಿದ್ದವರು 3 ಅವರ್ ದೇವ್ರ ಮೇಲೆ ಪೂಜೆ ಮಾಡ್ತಾರೆ. ಅದನ್ನೆಲ್ಲ ಕಾಯಿಲೆ ಅಂತ ಕರೆಯಕ್ಕಾಗುತ್ತಾ ಗುರುಜಿ? ನಾವು ನೋಡಿ, ನಾವೊಂದು 2 ಅವರ್ ಸುಮ್ಮನೆ ಕೂತಿರ್ತೀವಿ, ಅಡಿಗೆ ಮಾಡ್ಕೊಂಡು ತಿಂತಾ ಇರ್ತೀವಿ. ನಮಗೊಂಥರ ಕಾಯಿಲೆನೇ ಇರ್ಬೋದಲ್ಲ ಗುರುಜಿ? ಓಕೆ, ಇದಕ್ಕೊಂದು 3-4 ಮೆಣಸಿನ್ಕಾಯಿ ಹಾಕೋಣ. ಆಯ್ತು ಗುರು. ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿಣ ಆಗಿ, ತುಪ್ಪ, ಸ್ವಲ್ಪ ನೀರು ಹಾಕೊಳ್ಳೋಣ. ಒಂದು ಕುದಿ ಬರಲಿ, ಓಕೆ, ಅಲ್ಲಿವರೆಗೂ ಮಾತಾಡೋಣ. ಅದೇ OCD. OCD ಅಂತಂದ್ರೆ ಮಾಡಿದ ಕೆಲಸನೇ ಮಾಡುವಂಥ ಒಂದು ಕಾಯಿಲೆ ಅಂತ ಹೇಳ್ತಾರೆ. ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಓಕೆ, ಮಾಡಿದ್ದೇ ಮಾಡೋದು, ಹೇಳಿದ್ದೇ ಹೇಳೋದು, ಹುಚ್ಚಿಡಿಯೋ ತನಕ ನಿಮ್ಗೆ. ಅದು ಬೇಡಂಗೆ ಅವ್ರು ಹೇಳಿದ್ದೇಳೆ ಗುರುಜಿ, ಹೇಳ್ತಾನೆ ಇರ್ತಾರೆ. ಸ್ನಾನಕ್ಕೆ ಹೋದ್ರೆ 3 ಗಂಟೆ 4 ಗಂಟೆ ನೀರು ಬಿಟ್ಬಿಟ್ಟಾರೆ ಹೋಗ್ತಾ ಇರ್ಬೇಕು. ನೀರು ಸುರಿತಾ ಇದ್ರೆ ಸುರಿತಾನೆ ಇರಬೇಕು. ಒಂದು ಹೆಂಗಸ್ ಬಂದಿತ್ತು, ಹುಡುಗಿ ಬಂದಿತ್ತು, 3 ಸೋಪು ಒಂದ್ಸಲಿ ಸ್ನಾನಕ್ಕೆ ಹೋದ್ರೆ ಉಪಯೋಗಿಸ್ತಾ ಇದ್ವಿ. ಸೋಪೆ ಸಿಗ್ಬಾರ್ದು ಕೈಗೆ, ನೀರು ನಿಲ್ಸ್ಬಿಡ್ಬೇಕು ಗುರುಜಿ. ನಮ್ಮ ಆಶ್ರಮದಲ್ಲಿ ಡಿ ಅಡಿಕ್ಷನ್ ಸೆಂಟರ್ ಇತ್ತು. ಗುರುಜಿ, ಆವಾಗ ಒಬ್ಬ ಹುಡುಗಂಗೆ ನಾನು ಆ ಥರ ಮಾಡ್ತಾ ಇದ್ದೆ. ಅವ್ನು ಹೋದ್ರೆ ಅರ್ಧ ದಿನ ಟಾಯ್ಲೆಟ್ ಅಲ್ಲಿ ಕೂತ್ಬಿಡ್ತಿದ್ದ ಪಾಪ. ಅದನ್ನ ನೋಡ್ಕೊಂಡು ಈಚೆಯಿಂದ ನೀರು ನಿಲ್ಲಿಸಿದಾಗ ಅವನು ಈಚೆ ಬರ್ತಿದ್ದ. ಬಟ್ ಕೆಲವರು ಈಚೆ ಬರ್ತಾ ಅಲ್ಲೇ ಕೂತಿರ್ತಾರೆ 3 ಗಂಟೆ. ಅಂತವ್ರು ಏನ್ ಮಾಡೋದು? ಪಾಪ ಆರಾಮಾಗಿರ್ತಾರೆ ಬಿಡಿ ಗುರುಜಿ, ಟೆನ್ಷನ್ ಇಲ್ಲದೆ ಕೂತ್ಕೊಳ್ಳೋ ಜಾಗ ಅದೊಂದೇ. ಇದು ಬಹಳ ದೊಡ್ಡ ಸಮಸ್ಯೆ, ಬಹಳ ದೊಡ್ಡ ಸಮಸ್ಯೆ. ಎಸ್ಪೆಷಲಿ ಪೇರೆಂಟ್ಸ್ಗೆ ಅಥವಾ ಕಟ್ಕೊಂಡಂತವ್ರಿಗೆ ಇದು ನರಕ ಯಾತನೆ. ಸೊ ಇದನ್ನ ಅಲೋಪತಿನಲ್ಲಿ ಏನೇನೋ ಔಷಧಿಗಳು ಕೊಟ್ಟು ನಿದ್ದೆ ಬರೋಂಗೆಲ್ಲ ಮಾಡಿ ಒಂದು ಸತ್ತೋಗಿರೋ ತರಕಾರಿ ತರ ಮನೇಲೆ ಕೂತಿರ್ಬೇಕು, ಹಂಗೆ ಮಾಡ್ಬಿಡ್ತಾರೆ. ಓಕೆ ಗುರುಜಿ, ಇದಕ್ಕೆ ಕಾರಣ ಏನೋ ರಾಸಾಯನಿಕ ಕ್ರಿಯೆ ಏನೋ ಚೇಂಜ್ ಆಗ್ಬಿಡುತ್ತಂತೆ ಮೆದುಳಲ್ಲಿ, ಹಂಗಾಗಿ ಹಿಂಗಾಗುತ್ತಂತೆ ಏನೇನೋ ಹೇಳ್ತಾರೆ. ನಾವೇನ್ ಮಾಡೋದು ಗುರುಜಿ ಈಗ? ನಾವು ನಮ್ಮ ಪ್ರಶ್ನೆ, ಅದಕ್ಕೆ ಮುಂಚೆ ಈಗ ರಾಸಾಯನಿಕ ಕ್ರಿಯೆ ಚೇಂಜ್ ಆಗ್ಬೇಕಾರೆ ಅದು ಯಾಕಾಯ್ತು? ಅಲೋಪತಿ ಅವ್ರನ್ನ ಕೇಳಿ ಗೊತ್ತಿಲ್ಲ ಅಂತಾರೆ. ಜೀನ್ ಅಂದ್ಬಿಡ್ತಾರೆ, ಹೆರಿಡಿಟ್ರಿ ಅಂದ್ಬಿಡ್ತಾರೆ, ಏನೋ ಒಂದು ಹೇಳ್ಬಿಡ್ತಾರೆ. ಆಫ್ ಮಾಡೋಣ ಗುರುಜಿ. ಅದಕ್ಕೆ ನಿಜವಾದ ಕಾರಣ ಪ್ರೇತ ಬಾಧೆ. ಪ್ರೇತಾತ್ಮಗಳು ನಮ್ಮನ್ನ ಸೇರ್ಕೊಂಡಾಗ ನಮ್ಮ ಮನಸ್ಸನ್ನ ಅದರ ಮನಸ್ಸು ದಬ್ಬಾಳಿಕೆಯಿಂದ ಹಿಡ್ಕೊಂಡು ನಮ್ಮ ದೇಹವನ್ನ ಅದು ಆಟ ಆಡ್ಸುತ್ತೆ. ಉದಾಹರಣೆಗೆ ಇದು ದೇಹ ಅಂತ ಇಟ್ಕೊಳ್ಳೋಣ, ಇದು ಮನಸ್ಸು ಅಂತ ಇಟ್ಕೊಳ್ಳೋಣ. ಒಬ್ಬ ವ್ಯಕ್ತಿಯ ದೇಹ ಮನಸ್ಸು, ಪ್ರೇತಾತ್ಮಕ್ಕೂ ಮನಸ್ಸು ಅಂತ ಇರುತ್ತೆ. ಅದು ನಮ್ಮನ್ನ ಪ್ರೊಸೆಸ್ ಮಾಡಿದಾಗ ನಮ್ಮ ಮನಸ್ಸನ್ನ ಈ ಪ್ರೇತಾತ್ಮದ ಮನಸ್ಸು ಹಿಡ್ಕೊಂಡು ಈ ದೇಹವನ್ನ ಅದಕ್ಕೆ ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ಳುತ್ತೆ. ಸುಮಾರು 50, 60, 70 ಪ್ರೇತಾತ್ಮಗಳು ಸೇರ್ಕೊಂಡ್ಬಿಟ್ಟಾಗ ಇವನ ಮನಸ್ಸು ಛಿದ್ರವಾಗಿ ಹೋಗಿರುತ್ತೆ. ಒಂದು ಕ್ಷಣ ಇದು ಯೋಚನೆ ಮಾಡ್ತಾನೆ, ಒಂದ್ಸಲ ಅದು ಮಾಡ್ತಾನೆ, ಇದು ಮಾಡ್ತಾನೆ, ಕೊನೆಗೆ ಯಾವುದೂ ಏನೂ ಮಾಡೋಕ್ಕಾಗದೆ ಹುಚ್ಚುಚ್ಚಂಗೆ ಆಗ್ತಿರ್ತಾನೆ. ಇದು ಟಿಪಿಕಲ್ ಕೇಸ್ ಆಫ್ ಪೊಸೆಷನ್, OCD. ಸೊ 100 ಜನ OCDಗಳು ಬಂದರೆ 50 ಜನಕ್ಕೆ ಪ್ರೇತ ನಿವಾರಣೆಯಿಂದ ಅವರಿಗೆ ಗುಣ ಆಗುತ್ತೆ. ಇನ್ನು 50 ಜನಕ್ಕೂ ಆಗುತ್ತೆ, ಆದರೆ ಅವರು ರೇಖಿ ಶಕ್ತಿಯನ್ನು ಹೆಚ್ಚು ಕೊಡ್ತಾ ಇರಬೇಕಾಗತ್ತೆ. ನಾವು ಪ್ರೇತಾತ್ಮ ತೆಗೆದಾಗೂ ಅವ್ರು ಹೆಚ್ಚು ರೇಖಿ ಶಕ್ತಿ ಕೊಟ್ಟು ಅವರ ಆರಾನ ಸ್ಟ್ರೆಂಥನ್ ಮಾಡ್ಕೋಬೇಕು. ಆವಾಗ ಈ ಪ್ರೇತ ಬಾಧೆ ಕಮ್ಮಿ ಆಗ್ತಾ OCD ಪ್ರಾಬ್ಲಮ್ ಸರಿ ಹೋಗುತ್ತೆ. ಇನ್ಫ್ಯಾಕ್ಟ್ ವೆರಿ ರೀಸೆಂಟ್ಲಿ ಒಂದು ಕೇಸು, ಸಣ್ಣ ಹುಡುಗ, 27 ವರ್ಷದ ಹುಡುಗ, ITBTನಲ್ಲಿ ಕೆಲಸ ಮಾಡಿ ಒಳ್ಳೆ ಸಂಬಳ ತಗೋತಾ ಇದ್ದಾನೆ. ಅವನಿಗೆ ಈ OCD ಆಗ್ಬಿಟ್ಟು ಕೆಲಸಕ್ಕೆ ಹೋಗೋಕ್ಕೂ ಆಗದೆ ತೊಂದರೆ ಆಗ್ಬಿಟ್ಟಿತ್ತು. ಕಂಪ್ಲೀಟಾಗಿ ಸರಿ ಹೋಗಿದ್ದಾನೆ ಈಗ. ಹಾಗಾಗಿ ಇದು ಸರಿ ಹೋಗುತ್ತೆ, ಆದರೆ ಸ್ವಲ್ಪ ಶ್ರಮ ಅವರು ವಹಿಸಬೇಕಾಗತ್ತೆ. ರೇಖಿ ಹಿಪ್ನಾಸಿಸ್ ಕಲ್ತ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆಗದಿದ್ದರೆ ಬಂದರೆ ಪ್ರೇತಾತ್ಮಗಳನ್ನು ಬಿಡಿಸ್ಕೊಡ್ತೀವಿ, ಆವಾಗ ಅವರು ಕಂಪ್ಲೀಟ್ ಸರಿ ಹೋಗೋ ಸಾಧ್ಯತೆಗಳು ಇವೆ. ಓಕೆ, ಇದು OCD ಬಿಡಿಸ್ಬೋದು, ಪ್ರಾಬ್ಲಮ್ ಇಲ್ಲ. ಆದರೆ ನೀವು ಮನಸ್ಸಿನ ಧೈರ್ಯ ಜಾಸ್ತಿ ಇರಬೇಕು, ನಿಮ್ಮ ಎಫರ್ಟು ಇರಬೇಕು. ನಿಮ್ಮ ಎಫರ್ಟ್ ಇಲ್ಲದೆ ನಾವು ಬಿಡಿಸ್ಬಿಡ್ತೀವಿ, ಕಳಿಸ್ಬಿಡ್ತೀವಿ, ಹೋಗಿಸ್ಬಿಡ್ತೀವಿ. ಇವ್ರು ಹೇಳ್ತಾ ಇದ್ದಾರೆ, ಕುದೀತಾ ಇದೆ, ಚೆನ್ನಾಗಿ ರಸ ಇಳ್ಕೊಂಡಿದೆ, ಕಲರು ಚೇಂಜ್ ಆಗಿದೆ. ಅದಕ್ಕೆ ಹಾಕೊಂಡು ಸ್ವಲ್ಪ ಸೂಪ್ ತರ ಕುಡಿದ್ಬಿಟ್ಟು ನೋಡ್ಬೋಣ ಅಲ್ಲ? ಎಸ್, ಓಕೆ.
ಮಾವಿನಕಾಯಿ ರಸಂ ಅಥವಾ ಮಾವಿನಕಾಯಿ ಸಾರು. ಓಕೆ, ಇದನ್ನ ಹಾಗೆ ಸೂಪ್ ಥರ ಕುಡಿಬೋದು. ಬೇಜಾರಾದರೆ ಊಟ ಆದಮೇಲೂ ಕುಡ್ಕೋಬೋದು ಜೀರ್ಣ ಆಗೋಕ್ಕೆ. ಇಲ್ಲ ಹೊಟ್ಟೆ ಸೀತಾ ಇದೆ ಅನ್ನ ಹಾಕಿ ಕಲ್ಸ್ಕೊಂಡು ತಿನ್ಕೋಬೋದು. ಸಿಕ್ಕಾಪಟ್ಟೆ ಈಸಿಯಾಗಿ ಮಾಡಿದ್ದಾರೆ ಗುರೂಜಿಯವರು. ಇದೆಲ್ಲ ಸಣ್ಣ ಸಣ್ಣದಾಗಿ ಮಳೆ ಸಿಗ್ತಾ ಇರುತ್ತೆ. ಇದೆಲ್ಲ ಮಾಡ್ಕೊಳ್ತಾ ಇರ್ತಿರೋ ಏನೋ ಗೊತ್ತಿಲ್ಲಪ್ಪ. ಮಾಡ್ಕೋಬಾರ್ದು ಅಂದ್ಕೊಳ್ಳೋದೆಲ್ಲ ಏನಿಲ್ಲ. ಈ ಥರ ಮಾಡಿಕೊಂಡು ವಿಶೇಷವಾಗಿ ಸೀಸನ್ ವೈಸು ಯಾವ ಹಣ್ಣು ಯಾವ ತರಕಾರಿ ಸಿಗುತ್ತೋ ಅದ್ರಲ್ಲಿ ವಿಶೇಷವಾಗಿ ಈ ಥರ ಮಾಡ್ಕೊಂಡು ತಿಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಆರೋಗ್ಯದ ಕಡೆ ಗಮನ ಕೊಟ್ಟಾಗೂ ಆಗುತ್ತೆ. ಯಾವ ರೀತಿ ಗುರೂಜಿಯವರು ಇದನ್ನು ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮಾವಿನಕಾಯಿ ಸಾರು ಬೇಕಾಗುವ ಸಾಮಗ್ರಿಗಳು: ಮಾವಿನಕಾಯಿ, ಜೀರಿಗೆ, ಹಸಿಮೆಣಸಿನಕಾಯಿ, ಅರಿಶಿನ, ಉಪ್ಪು. ಮಾವಿನಕಾಯಿ ಸಾರು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಜೀರಿಗೆ, ಮಾವಿನಕಾಯಿ ತುರಿ, ಹಸಿಮೆಣಸಿನಕಾಯಿ, ಅರಿಶಿನ, ಉಪ್ಪು, ನೀರು ಹಾಕಿ ಕುದಿಸಿ. ಈಗ ಮಾವಿನಕಾಯಿ ಸಾರು ಸವಿಯಲು ಸಿದ್ಧ. ಚೆನ್ನಾಗಿದೆ, ವೆರಿ ಗುಡ್. ಜೀರಿಗೆ ಪುಡಿ ಹಾಕಿದ್ದೀವಿ. ಬೇಕಂದ್ರೆ ಒಂದು ಕಾಳು ಮೆಣಸನ್ನ ಒಡೆದಿದ್ದಕ್ಕೆ ಹಾಕೊಂಡ್ರೆ ರಸಂ ಥರ ಚೆನ್ನಾಗಿ ಬಾರಿಸ್ಕೋಬೋದು. ಇನ್ನೂ ಸ್ವಲ್ಪ ಬೇಕು ಅಂದರೆ ಒಂದೆರಡು ಮೂರು ಬೆಳ್ಳುಳ್ಳಿನ ಶುಂಠಿ ಹಾಕೋದು ಬೇಡ, ಬೆಳ್ಳುಳ್ಳಿ ಫ್ರೈ ಬೇಡ ಸರ್, ಕತ್ತಿದ್ಬಿಟ್ಟು ಹಸಿದು ಹಾಕ್ಬಿಟ್ಟು ಇದಕ್ಕೊಂದೆರಡು ಕಾಳು ಮೆಣಸು ಹಾಕಿದ್ರೆ ಚೆನ್ನಾಗಿ ಬಾರಿಸ್ಕೋಬೋದು. ಥ್ಯಾಂಕ್ ಯು ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಒಳ್ಳೊಳ್ಳೆ ಆರೋಗ್ಯದ ಅಡುಗೆಗಳನ್ನ ತೋರಿಸ್ತಾ ಇದ್ದೀರಾ. ಆಹಾರ ಕ್ರಮ, ಆಹಾರ ಪದ್ಧತಿಯನ್ನು ತೋರಿಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತಿನ ದಿನ ನಮ್ಮ ಕಾರ್ಯಕ್ರಮಕ್ಕೆ ಯಾರು ಬರ್ತಾ ಇದ್ದಾರೆ, ಯಾರ ಮನೆಯ ಕೈ ರುಚಿನ ತೋರ್ಸಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ನೋಡ್ತಾ ಇದೀವಿ. ಆದ್ರೆ ಬಂದೇ ಬಿಟ್ರು. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ? ಅಪರ್ಣ. ಅಪರ್ಣ ಅವ್ರು ಎಲ್ಲಿಂದ? ಮಂಗಳೂರಿಂದ. ಏನ್ ಮಾಡ್ಕೊಂಡಿದ್ದೀರಾ ಅಪರ್ಣ ಅವರೇ? ನಾನು ಹೋಮ್ ಮೇಕರ್. ಓಕೆ, ಮಂಗಳೂರಲ್ಲಿ ಎಲ್ಲಿದೆ ನಿಮ್ಮ ಮನೆ? ನಮ್ದು ಕಾರ್ ಸ್ಟ್ರೀಟ್. ಓಕೆ, ಹೇಳಿ ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ? ಇವತ್ತು ನಾನು ಕರಾವಳಿ ಹರಿಯಾಲಿ ಅಂತ ಹೇಳಿ. ಏನದು? ಅದೆಲ್ಲ ಫುಲ್ ಗ್ರೀನ್ಸ್ ಯೂಸ್ ಮಾಡ್ತಿದ್ದೇನೆ. ಗ್ರೀನ್ಸ್ ಯೂಸ್ ಮಾಡಿ ಏನದೇನು? ಗ್ರೇವಿ ಅದು ಚಪಾತಿಗೆ. ಚಪಾತಿಗ? ಹೌದು, ಮಕ್ಕಳಿಗೆಲ್ಲ ಭಾರಿ ಒಳ್ಳೇದಾಗ್ತದೆ. ಚಪಾತಿ ತಂದಿದ್ದೀರಾ ನೀವು? ಹೌದೌದು, ತಂದಿದ್ದೇನೆ. ಮಂಗಳೂರಿಂದ ತಂದ್ರ ಬೆಂಗಳೂರಿಂದ ತಂದ್ರ? ಇಲ್ಲ, ಬ್ಯಾಂಗ್ಳೂರಿಂದ. ಮಂಗಳೂರಿಂದ ತರಬೇಕಾಗಿತ್ತು. ಮಾಡಕ್ಕೆ ಏನೇನ್ ತಂದಿದ್ದೀರಾ ಅಪ್ಪಣ್ಣ ಹೇಳಿ. ಕರಾವಳಿ ಹರಿಯಾಲಿ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಹಸಿ ಬಟಾಣಿ, ಹಸಿ ಮೆಣಸಿನಕಾಯಿ, ಗೋಡಂಬಿ, ಬೆಳ್ಳುಳ್ಳಿ, ಅಚ್ಚಕಾರದ ಪುಡಿ, ಗರಂ ಮಸಾಲ, ಅರಿಶಿನ, ಮೊಸರು, ತುಪ್ಪ, ಉಪ್ಪು, ಎಣ್ಣೆ. ಸ್ವಲ್ಪ ತುಪ್ಪ ಹಾಕೋದು. ಓಕೆ, 2 ಟೇಬಲ್ ಸ್ಪೂನ್. 2 ಟೇಬಲ್ ಸ್ಪೂನ್ ತುಪ್ಪವಾ? ಹೌದು. ಫಸ್ಟ್ ಈರುಳ್ಳಿ ಹಾಕೋದು. ಹಾಕಿ. ಏನು ಮಗಳ ಹೆಸರೇನು? ಸ್ತುತಿ. ಸ್ತುತಿ? ಹೌದು. ತುಂಬಾ ಕೆಂಪಗಾಗ್ಬೇಕಂತ ಹೇಳಿ ಇಲ್ಲ. ಓಕೆ, ಟ್ರಾನ್ಸ್ಪರೆಂಟ್ ಆದ್ರೆ ಆಯ್ತು. ಓಕೆ, ಅದು ತಿನ್ನಕ್ಕೆ ಸಿಗ್ಬೇಕು. ಓಕೆ ಓಕೆ ಓಕೆ. ಗ್ರೇವಿ. ಇದು ಗ್ರೇವಿ ಏನಕ್ಕೆ ಚೆನ್ನಾಗಿರುತ್ತೆ? ಚಪಾತಿಗೆನಾ? ಹಾ, ಚಪಾತಿಗೆ, ನಾನಿಗೆ, ಪರೋಟ, ಕೇರಳ ಪರೋಟ. ಮೊನ್ನೆ ನೀವು ತೋರಿಸಿದ್ರಲ್ಲ ಸಿಲಿಕಾನ್, ಚೆನ್ನಾಗಿತ್ತಾ? ಹೌದೌದು. ಓಕೆ. ಏನದು? ಏನಿದೆ? ಅದು ಇದು ಬೆಳ್ಳುಳ್ಳಿ, ಸಣ್ಣಗೆ ಹೆಚ್ಚಿರೋದು ಬೆಳ್ಳುಳ್ಳಿ. ಓಕೆ. 8 ರಿಂದ 9. ಓಹೋ, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್? ನೀವು ಮಂಗಳೂರಿನವರು? ನಾನು ವೆಜಿಟೇರಿಯನ್. ಅವರು ನಾನ್ ವೆಜಿಟೇರಿಯನ್. ಅವ್ರಿಗೆ ಮೀನಿಗೆಲ್ಲ ಹೆಂಗ್ ಮಾಡ್ತೀರಾ ಮತ್ತೆ ನೀವು? ಅವರು ಮೀನ್ ತಿನ್ನೋದಿಲ್ಲ, ಮಗಳು ಮೀನ್ ತಿಂತಾಳೆ. ಹೌದಾ? ಹೆಂಗ್ ಮಾಡ್ಕೊಡ್ತೀರಾ ಅವ್ರಿಗೆ ನೀವು? ಹಾ, ಮಾಡ್ಕೊಡ್ತೇನೆ. ಮಾಡಕ್ಕೆ ಗೊತ್ತಾ? ಹೌದೌದು. ಹೆಂಗ್ ಕಲ್ತ್ರಿ? ಯೂಶಲಿ ತಿಂದೇ ಇದ್ದವ್ರು ಮಾಡಕ್ಕೆ ಗೊತ್ತಿರಬಾರ್ದಲ್ವಾ? ಇಲ್ಲಪ್ಪ, ಮಾಡಕ್ಕೆ ಗೊತ್ತು. ಹೌದೌದು. ಯಜಮಾನ್ರಿಗೆ ಮಗಳಿಗೆ ಮಾಡಿ ಕೊಡ್ತೀರಾ? ನೀವು ಮಾತ್ರ ತಿನ್ನೋದಿಲ್ಲ? ಇಲ್ಲ. ಅದಾಗೆ? ಅದಕ್ಕೆ ನಾನು ವೆಜ್ ಹಾಕಿ ತಿಂತೇನೆ. ಹೌದಾ? ಮೊನ್ನೆ ಸುಚಿತ್ರ ಅವರು ಇದು ತೋರಿಸಿದ್ರಲ್ಲ, ಚಿಕನ್ ಶಾಕುತಿ, ಅದಕ್ಕೆ ನಾನು ಗೋಬಿ ಹಾಕಿ ಮತ್ತೆ ಟ್ರೈ ಮಾಡಿದ್ದು. ಹೌದಾ? ಚೆನ್ನಾಗಿ ಅದೇ ತರನೇ ಇತ್ತಾ? ಹೌದೌದು, ಅದೇ ತರ. ವೆರಿ ಗುಡ್. ನಾನು ಟೇಸ್ಟ್ ಮಾಡ್ಲಿಲ್ಲ ಅಲ್ಲ, ನೋಡಿದ್ ಮಾತ್ರ. ಎಲ್ಲಿಗೆ ಹೋಗ್ತಾರೆ ಯಜಮಾನ್ರು? ಫ್ರೀ ಆಗಿದ್ದ ಕರ್ಕೊಂಡು ಕೊಳಂಬೂರ್ ಬೀಚಿಗೆಲ್ಲ ಕರ್ಕೊಂಡು ಹೋಗ್ತಾರಾ? ಹಾ, ಹೌದು. ಸಂಡೇಸು? ಹೌದು, ಸಂಡೇಸ್ ಯೂಶುವಲಿ ಹೋಗ್ತಾರೆ. ಈಗ ನಾವು ಫಸ್ಟ್ ಮೆತ್ತಿ ಹಾಕ್ಬೇಕು. ಹಾಕಿ. ಮೆಂತ್ಯ ಸೊಪ್ಪು ಹಾಕೊಳ್ಳಿ. 1 ಟೇಬಲ್ ಸ್ಪೂನ್. ಇದು ಕಾರ್ಯಕ್ರಮ ಮಾಡಕ್ಕೆ, ಅಡಿಗೆ ಮಾಡಕ್ಕೆ ಮಂಗಳೂರಿಂದ ಬಂದಿದ್ದೀರಾ? ಹೌದೌದು, ಮಗಳು ಮತ್ತೆ ತಂದೆದೆ. ಹೌದಾ? ಹೌದೌದು. ಮಾಡು ಟಿವಿಲಿ ಬಾ ಅಂತ ಹಿಂಸೆ ಕೊಡ್ತಿದ್ರ ಅವರು? ಹೌದೌದು. ನಿಮ್ದು ಒಳ್ಳೇದಾಗ್ತದೆ, ಓಕೆ, ನೀವು ಹೋಗ್ಲೇಬೇಕು ಅಂತ ಹೇಳಿ. ಓಕೆ. ನಾನು ಹೇಳ್ದೆ ಹಾಗೆ ಹೋಗುದಿಲ್ಲ ಮಾಡ್ತೀನಿ, ನಂಗೆ ಹೆದರಿಕೆ ಆಗ್ತದೆ. ಹಾ, ನಿಮ್ಮ ನೋಡಿ ನಮ್ಗೆ ಹೆದರಿಕೆ ಆಗ್ತದೆ. ಇಲ್ಲ, ಮಗಳು ಹೇಳಿದ್ಲು, ಮುರಳಿ ಅವ್ರು ಅಷ್ಟೊಳ್ಳೆ ಮಾತಾಡ್ತಾರೆ, ಇನ್ಯಾಕೆ ಹೆದರೋದು ನೀನು? ನೋಡಿದ್ರಾ? ಸೊ ಈಗ ಪುದೀನ ಆಡ್ ಮಾಡೋದು. ಮಾಡಿ. ಫಸ್ಟು ಈರುಳ್ಳಿ ಆದ ತಕ್ಷಣ ಮೆಂತ್ಯ ಸೊಪ್ಪು ಆದ ತಕ್ಷಣ ಬೆಳ್ಳುಳ್ಳಿ ಹಾಕಿದೀವಿ. ಬೆಳ್ಳುಳ್ಳಿ ನಂತರ ಮೆಂತ್ಯ ಹಾಕಿದೀವಿ. ಮೆಂತ್ಯ ನಂತರ ಪುದೀನ ಹಾಕಿದೀವಿ. ಎಲ್ಲ ಈರುಳ್ಳಿ ಫ್ರೈ ಮಾಡ್ತಾ ಇದೀವಿ. ಹೌದು, ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದೀವಿ. ಹೌದು. ನಿಮ್ಗೋಸ್ಕರ ತುಪ್ಪ, ಇಲ್ಲಿದ್ರೆ ಎಣ್ಣೆನಾ? ಓಕೆ ಓಕೆ ಓಕೆ. ನಮಗೋಸ್ಕರ ತುಪ್ಪ. ನಿಮ್ಮ ಮನೆಗೆ ಬೇಕಾದ್ರೆ ಎಣ್ಣೆ ಹಾಕೊಳ್ರಿ ನೀವು.
ಈಗ ಇಲ್ಲಿ ಪುದೀನ ಆದ್ಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತೇವೆ. ಹೋ 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 ನಾವಿಲ್ಲಿ ಡೆಕೋರೇಷನ್ಗಲ್ಲ, ಇದ್ರಲ್ಲಿ ಮೇನ್ ಕೊತ್ತಂಬರಿ ಸೊಪ್ಪೆ. ಹೌದೇನು? ಹೌದೌದು. ಹಾಕಿ ಆಗಿದೆ. ಒಂದ್ ಕಟ್ ಆಗ್ತಾ ಇದೀರಾ ಪೂರ್ತಿ? ಹೌದೌದು, ಒಂದ್ ಕಟ್. ಓ ಹೋ 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 ಇದ್ರಲ್ಲಿ ಇರೋದೇ ಕೊತ್ತಂಬರಿ ಸೊಪ್ಪು. ನೋಡಿಲ್ಲ ಬಿಡಿ, ನಾ ಬೆಂಗಳೂರಲ್ಲಿ ಈ ತರ ಗ್ರೇವಿ ನೋಡಿಲ್ಲ. ಇಲ್ಲ, ಇದು ಮಂಗಳೂರು ಸ್ಪೆಷಲ್. ಹೌದಾ? ಹೌದೌದು, ಇಲ್ಲಿ ಕ್ಯಾಟರಿಂಗ್ ಅಲ್ಲಿ. ಹೌದಾ? ಮದ್ವೆಗೆಲ್ಲ. ಹೌದೌದು, ಇದೇ ಸ್ಪೆಷಲ್. ಹೌದೌದು. ಇದನ್ನ ಚೆನ್ನಾಗಿ ಬಾಡಿಸ್ಬೇಕು ಕೊತ್ತಂಬರಿ ಸೊಪ್ಪನ್ನ. ಮತ್ತೇನ್ ಮಾಡ್ತೀರಾ ಫ್ರೀ ಇದ್ದಾಗ ನೀವು? ಫ್ರೀ ಇದ್ದಾಗ ನಾನು ಬುಕ್ಸ್ ಹೋಗ್ತೇನೆ, ಎಂಬ್ರಾಯ್ಡ್ರಿ ಹಾಕ್ತೇನೆ. ಓಹೋ, ಬುಕ್ ಯಾವ ಬುಕ್ ಓದ್ತೀರಾ? ನಾನು ಸ್ಪಿರಿಚುವಲ್ ಇದ್ರಲ್ಲಿ ಇದ್ದೇನೆ. ಹೌದಾ? ಹೌದೌದು, ಆರ್ಟ್ ಆಫ್ ಲಿವಿಂಗ್ ಇದ್ರಲ್ಲಿ ಇದ್ದೇನೆ. ಓಹೋ ಹೋ 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 ಹಾಗೆ ಎಲ್ಲ ಬಾಡಿದೆ ಚೆನ್ನಾಗಿ. ಹೌದು, ಸ್ವಲ್ಪ ಉರಿ ಕಮ್ಮಿ ಮಾಡಿಬಿಡಿ. ಈಗ ಪಾಲಕ್ ಸೊಪ್ಪು ಹಾಕಬೇಕು. ಹಾಕಿ. ಪಾಲಕ್ಕು ಜಾಸ್ತಿ. ಓಕೆ. ಅದೇ ಫುಲ್ ಸ್ಮ್ಯಾಶ್ ಆಗಿ ಹೋಗ್ತದಲ್ಲ ಪಾಲಕ್. ಹೌದೌದು. ಸೊ ಅದೇನು ಪರವಾಗಿಲ್ಲ ಎಷ್ಟು ಹಾಕಿದ್ರು. ಹೌದೌದು, ಕಾಣದೇ ಇಲ್ಲ ಅದು. ಹೌದೌದು. ಏನ್ ಮಾಡ್ಕೊಡ್ತೀರಾ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್? ನಮ್ಮನೇಲಿ ಎಲ್ಲದೂ ಇದೆ. ಪರೋಟ ಐಟಮ್ಸ್ ಇದೆ. ಹೌದಾ? ದೋಸೆ ಇದೆ. ಹೌದೌದು. ಓಹೋ. ಪೂರಿ, ಮಸಾಲೆ ದೋಸೆ. ಓಹೋ. ಇದನ್ನೇ ಮಾಡ್ಬೇಕು ಅಂತ ಯಾರು ಹೇಳಿದ್ರು ನಿಮ್ಗೆ? ನಿಮ್ಮ ಮನೇಲಿ ಎಲ್ಲ ಹೇಳಿದ್ರ ಇದನ್ನೇ ಮಾಡು? ಹೌದೌದು, ತಂಗಿ ಗಂಡ ಎಲ್ಲರಿಗೂ ಇದು ಮಾಡಿಕೊಟ್ಟಿದ್ದೆ. ಹಾಗೆ ಅವರೆಲ್ಲ ಹೇಳಿದ್ರು ಭಾರಿ ಒಳ್ಳೇದಾಗಿದೆ, ಅದನ್ನೇ ಮಾಡು ನೀನು. ಓಕೆ. ಎವರೆಸ್ಟ್ ಅವರ ಹಳದಿ ಪೌಡರ್ನ ಹಾಕಿದೀವಿ. ಮತ್ತೆ ಈಗ ಹಸಿರು ಮೆಣಸಿನ್ಕಾಯಿ ಹಾಕೋದು ಇದಕ್ಕೆ. ಹಸಿರು ಮೆಣಸಿನ್ಕಾಯ? ಹೌದು. ಹಾಕಿ ನೋಡ್ಕೊಂಡು ತಿನ್ಬೇಕು. ಯಾಕ? ಅದು ಖಾರ ಬಾಯಿಗೆ ಸಿಗ್ತದೆ, ಎಲ್ಲ ಹಸಿರಲ್ವಾ, ಗೊತ್ತಾಗುದಿಲ್ಲ. ಓಹೋ ಹೋ, ಹಂಗ? ಹೌದೌದು. ನೋಡಿ ಪಾಲಕ್ ಎಲ್ಲ ಇದಾಗ್ತಿದೆ. ಹೌದು, ಪಾಲಕು, ಕೊತ್ತಂಬರಿ, ಪುದೀನ, ಮೆಂತ್ಯ. ಹೌದು, ಎಲ್ಲ ಸೊಪ್ಪು ಉಂಟು ಅದ್ರೊಳಗೀಗ. ಹೌದು, ಯಾವ ಸೊಪ್ಪು ಬಿಡ್ಲಿಲ್ಲ. ಹೌದೌದು. ಎವರೆಸ್ಟ್ ಅವ್ರ ಚಿಲ್ಲಿ ಪೌಡರ್ ಸ್ವಲ್ಪ. ಚಿಲ್ಲಿ ಪೌಡರ್ ಬೇಕಾ? ಹೌದು, ಸ್ವಲ್ಪ. ಕಾಶ್ಮೀರಿ ಚಿಲ್ಲಿ ಪೌಡರ್ ಕೊಡ್ಲಾ ನಿಮ್ಗೆ? ಎಷ್ಟು ಹಾಕ್ಲಿ? ಸ್ವಲ್ಪ 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 ಖಾರ. ನಿಮ್ಗೆ ಖಾರ ಹೇಗೂ ಜಾಸ್ತಿ ಅಲ್ವಾ? ಹೌದಾ? ನಾವು ಸ್ವಲ್ಪ ಜಾಸ್ತಿ ಅಲ್ಲ ಖಾರ? ಸಾಕು ಸಾಕು. ಸಾಕಾ? ಸಾಕು ಸಾಕು. ನೀವು ಖಾರ ತಿನ್ನೋದಂತೂ ಫುಲ್ ಫೇಮಸ್ ಅಂದ್ರೆ ಫೇಮಸ್. ನಿಮ್ಮ ಮನೆ ಮಂಗಳೂರು ಬಂದಾಗ ಬರ್ತೀವಿ, ಫಿಶ್ ಎಲ್ಲ ತಿನ್ನಿಸ್ಬೋದು. ಬನ್ನಿ ಬನ್ನಿ ಬನ್ನಿ. ಎಲ್ಲಿ ಫಿಶೇ ಮಾಡಲ್ಲ ನೀವು? ಈಗ ಟೊಮೆಟೊ ಹಾಕ್ಬೇಕು. ಹಾಕ್ಬಿಡಿ, ಹಾಕಿ. ಒಂದು ಪೂರ್ತಿ ಟೊಮೆಟೊವಾ? ಹೌದು. ಟೊಮೆಟೊ ಹಾಕಾಯ್ತು, ಎಲ್ಲ ಸೊಪ್ಪುಗಳು ಹಾಕಾಯ್ತು. ಇನ್ನೇನು ಉಳಿಸ್ಕೊಂಡಿದ್ದೀರಾ ಹಾಕಕ್ಕೆ? ಈಗ ಲಾಸ್ಟ್ ಕ್ಯಾಶ್ಯೂ ಪೇಸ್ಟ್. ಹಾಕ್ಬೇಕಾ ಇದಕ್ಕೆ? ಹೌದು, ಗ್ರೇವಿ ಬರ್ಬೇಕಲ್ಲ. ಇದಕ್ಕೆ ಯಾವ್ದಕ್ಕೆ ಗ್ರೇವಿ ಬರ್ತಿಲ್ಲ ಇಲ್ಲಿ. ಓಕೆ 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 ಓಕೆ. ಸೊ ಗ್ರೇವಿ ಬೇಕು ಅಂತ ಹೇಳಿ ಓಹೋ, ನಾವು 1 ಟೇಬಲ್ ಸ್ಪೂನ್ ಕ್ಯಾಶ್ಯೂ ಪೇಸ್ಟ್ ಹಾಕ್ತೀವಿ. 1 ಟೇಬಲ್ ಸ್ಪೂನ್ ಸಾಕಾ? ಹೌದು. ಓಕೆ, ಹಾಕ್ಬಿಡಿ. ಮತ್ತೆ ನೀರು ಸ್ವಲ್ಪ. ಈಗ ಸಾಲ್ಟ್ ಹಾಕ್ತೇನೆ. ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು. ಇಲ್ಲಿ ಬೆಂಗಳೂರಲ್ಲಿ ಯಾರ ಮನೆ ಇದೆ? ಬೆಂಗಳೂರಲ್ಲಿ ತುಂಬಾ ಜನ ಇದ್ದಾರೆ. ನಿಮ್ಮ? ಹೌದಾ? ಹೌದೌದು. ಬೆಳಗ್ಗೆ ಅಲ್ಲಿ ತಮ್ಮ ಇದ್ದಾನೆ. ಹೌದಾ? ಮೈದ್ನ ಇದ್ದಾನೆ. ತಮ್ಮ ಡಾಯ್ಶ್ ಬ್ಯಾಂಕ್ ಅಲ್ಲಿ ಇದ್ದಾನೆ. ಹೌದೇನು? ಹೌದೌದು. ವೆರಿ ಗುಡ್. ಇವ್ರ ಗಂಡನ ತಮ್ಮ ಇದ್ದಾರೆ, ಮೈದುನ. ಹೌದಾ? ಹೌದೌದು. ಓಕೆ. ಮತ್ತೆ ಇವ್ರು ಚಿಕ್ಕಪ್ಪಂದಿದ್ದಾರೆ, ಮಾವನವರಿದ್ದಾರೆ. ಓಹೋ, ಎಲ್ಲ ಬೆಂಗಳೂರಲ್ಲೇ ಇದ್ದಾರೆ. ಹೌದೌದು. ನೀವು ನಿಮ್ಮ ಯಜಮಾನ ಕೆಲಸ ಸಿಕ್ಕರೆ ಬೆಂಗಳೂರು ಬಂದ್ಬಿಡ್ತೀರಾ? ಹೌದಾ? ಹೌದೌದು. ಅದಕ್ಕೆ ಕಾಯ್ತಾ ಇದ್ದೀರಾ? ಹೌದು. ಮತ್ತೆ ಓಹ್, ಯಾಕೆ ಮಂಗಳೂರು ಚೆನ್ನಾಗಿದೆ ಅಲ್ವೇನ್ರಿ? ಹೌದು, ಮಂಗಳೂರು ಒಳ್ಳೇದಿದೆ. ಇಲ್ಲಿ ಬೆಂಗಳೂರು ಬಹಳ ಕೆಟ್ಟದಾಗಿದೆ, ದೊಡ್ಡದಾಗಿದೆ. ನೀವು ಹೋಗಕ್ಕೆ ಆಗಲ್ಲ, ಸೇರಕ್ಕೆ ಆಗಲ್ಲ, ಅಷ್ಟು ದೂರ ಇದೆ. ಹೌದು, ಮಂಗಳೂರು ಆದ್ರೆ ನಮ್ಗೆಲ್ಲ ಫಂಕ್ಷನ್ಸ್ ಅದೆಲ್ಲ ಅಟೆಂಡ್ ಮಾಡಕ್ ಬಾರಿ ಒಳ್ಳೇದಾಗ್ತದೆ. ಹೌದು, ಆ ತರ ಎಲ್ಲ ಇಲ್ಲೆಲ್ಲ ಆಸೆ ಇಟ್ಕೋಬೇಡಿ. ಏನು ಅಟೆಂಡ್ ಮಾಡಕ್ಕಾಗಲ್ಲ, ಇಲ್ಲಿ ಬರೀ ಕೆಲಸ ಮಾಡ್ತಾನೆ ಇರಬೇಕು. ಹಸಿ ಬಟಾಣಿ ಹಾಕ್ಬೇಕು. ಬೇಯಿಸ್ಕೊಂಡಿರುವಂತ ಹಸಿ ಬಟಾಣಿನ? ಇದು ಈಗ ಬೇಯಿಸ್ಕೊಂಡಿದ್ದೀನಿ ನಾನು, ಲೇಟ್ ಆಗ್ತದೆ ಅಂತ ಹೇಳಿ. ಓಕೆ ಓಕೆ ಓಕೆ. ಇಲ್ಲಿದ್ರೆ ಹಸಿ ಬಟಾಣಿ ಅದ್ರಲ್ಲೇ ಬೇಯಿಸ್ಬೋದು ನಾವು. ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತಲ್ಲ? ಹೌದೌದು. ಎಲ್ಲ ಸೊಪ್ಪುಗಳ ಜೊತೆ ಒಳ್ಳೆ ಬಟಾಣಿ, ಒಳ್ಳೆ ಗ್ರೇವಿ ಆಗ್ತಾ ಇದೆ. ಅದ್ಭುತವಾದಂಥ ಗ್ರೇವಿ. ಇದಕ್ಕೆ ಬೇಕಾದ್ರೆ ಸ್ವಲ್ಪ ನೀರು ಹಾಕಿ. ನೀರು ಹಾಕೋಣ? ಹೌದು. ಎಷ್ಟು ಹಾಕೋಣ? ಸಾಧಾರಣ? ಹೌದು, ಸಾಧಾರಣ. ಬಟಾಣಿ ಸ್ವಲ್ಪ. ಇನ್ನೂ ಸ್ವಲ್ಪ ಹಾಕೋಣ? ಹೌದು, ಕೂಡಬೇಕಲ್ಲ. ಸಾಕು ಸಾಕು. ಈಗ ಒಂದು 2 ನಿಮಿಷ ಇದನ್ನು ಮುಚ್ಚಬೇಕು. ಹೌದು.
ಎಷ್ಟು ನಿಮಿಷ ಇರಬೇಕಾಗುತ್ತೆ? 1 ನಿಮಿಷ. ಅದೇ ಹೌದೌದು, ಅದು ಬೇಯಿಸಿದೆ ಅಲ್ಲ ಹೇಗೂ ಬಟಾಣಿ. ಓಕೆ, ಎಂತ ಜಾಸ್ತಿ ಬೆಂದಿರೋದ್ರಿಂದ ಹೌದು ಸ್ವಲ್ಪ ಬೇದ್ರೆ ಸಾಕಾಗುತ್ತೆ. ಹೌದೌದು, ಜಾಸ್ತಿ ಏನು ತಗೊಳ್ಳೋದಿಲ್ಲ. ನೋಡಿ ಆಗಿದೆ, ಬಿಸಿ. ಓಕೆ, ಇನ್ನು ನೀರು ಬೇಕಾ? ಹೌದು, ಈ ಕ್ಯಾಶ್ಯೂ ಪೇಸ್ಟ್ ಹಾಕ್ತೇವೆ. ಸ್ವಲ್ಪ ನೀರು ಹಾಕ್ಬೇಡ? ಹೌದು, ಹಾಕಿ, ನೀರು ಹಾಕಿ. ಕೊಪ್ಪದಲ್ಲಿ ಯಾರಿದ್ದಾರೆ? ಕೊಪ್ಪದಲ್ಲಿ ತಂದೆ, ಹೌದಾ? ಚಿಕ್ಕಪ್ಪ ಚಿಕ್ಕಮ್ಮ, ಹೌದೆಲ್ಲ ಜಾಯಿಂಟ್ ಫ್ಯಾಮಿಲಿ ನಮ್ದು. ಹೌದೇನು? ಹೌದೌದು. ಓಕೆ. ಹೌದು, ಈಗ ಪನ್ನೀರ್ ಹಾಕೋದು. ಪನ್ನೀರು ಬೇಕಾ ಇದಕ್ಕೆ? ಹೌದು, ಓಕೆ. ಇದು ಕ್ಯಾಶ್ಯೂ ಪೇಸ್ಟ್ ಎಷ್ಟು ಹಾಕ್ಬೇಕು? ಅದೊಂದು 1 ಟೇಬಲ್ ಸ್ಪೂನ್. ಅದು ನಮ್ಗೆ ಗ್ರೇವಿ ದಪ್ಪ ಬೇಕು ಅಂತ ಹೇಳಿದ್ರೆ ದಪ್ಪ ಜಾಸ್ತಿ ಹಾಕ್ಬೇಕು. ಹೌದೌದು, ಸ್ವಲ್ಪ ಸಾಕು ಟೇಸ್ಟಿಗೆ ಅಂದ್ರೆ ಒಂದು 2 ಸ್ಪೂನ್ ಹಾಕಿ. ಹೌದೌದು, ಅಷ್ಟೇ. ಡಯಟ್ ಕಾನ್ಶಿಯಸ್ ಇರೋರು ಬೇಕಾದ್ರೆ ಅವಾಯ್ಡ್ ಮಾಡ್ಬೋದು. ಹೌದೌದು. ಈಗ ಎವರೆಸ್ಟ್ ಅವ್ರ ಕಿಚನ್ ಕಿಂಗ್ ಹಾಕೋದು, ಅದು ಭಾರಿ ಒಳ್ಳೆ ಟೇಸ್ಟ್ ಕೊಡ್ತದೆ. ಇದಾ? ಹೌದು. ಪನ್ನೀರ್ ಹಾಕ್ಲಿಲ್ಲ ನೀವು? ಹೌದು, ಈಗ ಲಾಸ್ಟಿಗೆ ಹಾಕೋದು. ಹಾಗೆ ಇರ್ತದಲ್ಲ? ಹೌದು, ಮತ್ತೆ ಅದನ್ನ ಕೈ ಆಡಿಸಬಾರ್ದಲ್ಲ ಹೆಚ್ಚು. ಪನ್ನೀರ್ ಹಾಕಿದ ಮೇಲೆ? ಹೌದು, ಅದನ್ನ ತುಂಬಾ ಸಣ್ಣ ಕಟ್ ಮಾಡಿದ್ದೇವೆ. ಓಕೆ, ಹಾಕ್ಬಿಡಿ ಹಾಗೆ. ಓಹೋ, ಹಾಗೆ ಇರ್ಲಿ ಬಿಡಿ, ಹಾಗೆ ಇರಿ, ಚೆನ್ನಾಗಿದೆ. ಹೌದೌದು, ಕಲರ್ಫುಲ್ ಕಾಣ್ತದೆ. ಎಲ್ಲ ಇದೆ, ಕ್ಯಾಲ್ಸಿಯಂ ಇದೆ, ವಿಟಮಿನ್ಸ್ ಇದೆ. ಹೌದು. ಒಂದ್ 2 ನಿಮಿಷ ಹೀಗೆ ಬಿಟ್ರೆ ಹೌದು ಪನ್ನೀರೆಲ್ಲ ಅದು ಒಳ್ಳೆ ಸಿಕ್ಕಿ ಬರ್ತದೆ. ಪನ್ನೀರು ಗರಂ ಮಸಾಲ ಎಲ್ಲ ಹಾಕಿದೀವಿ ಎವರೆಸ್ಟ್. ಹೌದು, ಚೆನ್ನಾಗಿ ಬರುತ್ತಲ್ವಾ? ಹೌದು. ಓಕೆ, ನೋಡುವ. ನೋಡೋಣ. ಓಹೋ, ಕುದೀತಾ ಇದೆ. ಆಯ್ತಾ? ಎಲ್ಲ ಹಾಕಾಯ್ತಾ? ಹೌದು, ಎಲ್ಲ ಇನ್ನೇನಾರ ಪೇಂಟಿಂಗ್ ಇದೆಯಾ? ಇಲ್ಲ, ಎಲ್ಲ ಮುಗೀತಾ? ಹೌದೌದು. ಸ್ಟವ್ ಆಫ್ ಮಾಡೋದಾ? ಹೌದು, ಆಫ್ ಮಾಡೋದು. ಆಯ್ತು ನೋಡಿ. ಆಯ್ತಲ್ಲ, ಒಳ್ಳೆ ಗ್ರೇವಿ ಆಯ್ತು. ಹೌದು, ಎಷ್ಟು ಕಲರ್ಫುಲ್ ಕಾಣ್ತದೆ ನೋಡಿ. ಹೌದು, ಕಲರ್ ಕೆಂಪು, ಹಸಿರು, ಬಿಳಿ. ಹೌದು. ಆಯ್ತಾ, ನಿಮ್ಗೋಸ್ಕರ ಚಪಾತಿ ತಂದಿದ್ದೇನೆ. ಎಲ್ಲಿಂದ? ಬೆಂಗಳೂರಿಂದ ತಂದಿದ್ದೀರಾ? ಹೌದೌದು, ಬೆಂಗಳೂರಿಂದ. ಓಕೆ. ನೋಡಿ ಮುರಳಿ ಅವರೇ, ಕರಾವಳಿಯಿಂದ. ಕರಾವಳಿ ಹರಿಯಾಲಿ. ಕರಾವಳಿ ಹರಿಯಾಲಿ ಅಂತಾನೆ ಹೆಸರು ಇದಕ್ಕೆ. ಹೌದೌದು, ಇದು ಕರಾವಳಿ ಹರಿಯಾಲಿ. ಪಾಪ ಇದನ್ನ ಮಾಡಕ್ಕೆ ಪಾಪ ಅವ್ರು 3 ದಿವಸದಿಂದ ಟ್ರಯಲ್ ಮಾಡಿ ಮನೆಯಲ್ಲಿ ಮಂಗಳೂರಿನ ಬಿಟ್ಟು ಬೆಂಗಳೂರಿಗೆ ಬಂದು ಬೆಳಗ್ಗೆಯಿಂದ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮಂಗಳೂರಿನ ಹರಿಯಾಲಿ ಯಾವ ರೀತಿ ಮಾಡಿದ್ರು ಅಪರ್ಣ ಅವರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕರಾವಳಿ ಹರಿಯಾಲಿ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನಾ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಹಸಿ ಬಟಾಣಿ, ಹಸಿ ಮೆಣಸಿನಕಾಯಿ, ಗೋಡಂಬಿ, ಬೆಳ್ಳುಳ್ಳಿ, ಅಚ್ಚಕಾರದ ಪುಡಿ, ಗರಂ ಮಸಾಲ, ಅರಿಶಿನ, ಮೊಸರು, ತುಪ್ಪ, ಉಪ್ಪು, ಎಣ್ಣೆ. ಕರಾವಳಿ ಹರಿಯಾಲಿ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಈರುಳ್ಳಿ ಹಾಕಿ ಹುರಿದು ಬೆಳ್ಳುಳ್ಳಿ, ಮೆಂತ್ಯ ಸೊಪ್ಪು, ಪುದೀನಾ, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಹಾಕಿ ಬಾಡಿಸಿ. ಇದಕ್ಕೆ ಅರಿಶಿನ, ಹಸಿ ಮೆಣಸಿನಕಾಯಿ, ಅಚ್ಚಕಾರದ ಪುಡಿ, ಟೊಮ್ಯಾಟೊ, ಉಪ್ಪು, ಹಸಿ ಬಟಾಣಿ, ನೀರು ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. ನಂತರ ಗೋಡಂಬಿ ಪೇಸ್ಟ್, ಗರಂ ಮಸಾಲ, ಪನ್ನೀರ್ ಹಾಕಿ ಬೇಯಿಸಿದರೆ ಕರಾವಳಿ ಹರಿಯಾಲಿ ಸವಿಯಲು ಸಿದ್ಧ. ಅಪರ್ಣ ಅವರು ಮಂಗಳೂರಿನಿಂದ ಬಂದು ಕರಾವಳಿ ಹರಿಯಾಲಿ ಅಥವಾ ಮಂಗಳೂರಿನ ಹರಿಯಾಲಿ ಅಂತ ಒಂದು ಒಳ್ಳೆ ಗ್ರೇವಿಯನ್ನ ಮಾಡಿ ಕೊಟ್ಟಿದ್ದಾರೆ. ನೀವು ಕರಾವಳಿ ಹರಿಯಾಲಿಯರು ಅನ್ಕೊಳ್ಳಿ, ಮಾಡ್ಕೊಂಡು ತಿನ್ಕೊಳ್ಳಿ. ಸಿಕ್ಕಾಪಡೆ ಸಖತ್ತಾಗಿ ಮಾಡಿದ್ದಾರೆ. ಜೊತೆಗೆ ಅವರ ಕುಟುಂಬದವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದಾರೆ. ಮಗಳ ಹೆಸರೇನು? ಸ್ತುತಿ 3ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಅಮೃತಮಯಿ ಶಾಲೆಯಲ್ಲಿ ಕಲಿತಾ ಇದ್ದಾಳೆ. ಯಜಮಾನರು ಸತೀಶ್ ನಾಯಕ್ ಅವರು ಸಹ ಇದೇ ಟಿವಿಗೆ ಸಂಬಂಧಪಟ್ಟ ಹಾಗೆ DTH ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಹುಡುಕ್ತಾ ಇದ್ದಾರೆ. ಚಾನ್ಸ್ ಸಿಕ್ಕಿದ್ರೆ ಬೆಂಗಳೂರಿಗೆ ಬಂದ್ಬಿಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ನೀವು ಟೇಸ್ಟ್ ಮಾಡ್ತೀನಿ ನಾಯಕ್ ಅವರೇ. ಕಮೆಂಟ್ಸೇ ಇಲ್ಲ. ಟೆನ್ಷನ್ ಕೊಟ್ಬಿಟ್ರಿ ಮುರಳಿ ಅವರೇ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯೂಶಲಿ ಮಂಗಳೂರು ಅಡುಗೆಗಳೆಲ್ಲ ಮಸಾಲ ಎಲ್ಲ ಏನಿರೋದಿಲ್ಲ.
ಅದು ಬೇರೆ ರೀತಿಯೇ ಇರುತ್ತೆ ಮಂಗಳೂರು ಮತ್ತು ಕರಾವಳಿ ಸೈಡ್ನಲ್ಲಿ. ಅವ್ರು ಫಿಶ್ ಹಾಕೋ ಮಸಾಲನೂ ಅಷ್ಟೇ. ನೀವು ಮಸಾಲ ತಿಂತಾ ಇದೀವಿ ಅಂತ ಅನ್ಸೋದಿಲ್ಲ, ಒಂದು ತಿನ್ನೋ ಕಡೆ 3-4 ತಿನ್ಬೋದು. ಅಪ್ಪಣ್ಣವರು ತುಂಬ ಚೆನ್ನಾಗಿ, ಅಯ್ಯೋ ಕರಾವಳಿ ಹರಿಯಾಲಿ ಮುರಳಿಯವ್ರೆ ಗೊತ್ತುಂಟಾ, ಇದು ಎಲ್ಲ ಫಂಕ್ಷನ್ಗೆ ಮಾಡ್ತಾರೆ, ನಮ್ಮಲ್ಲೆಲ್ಲ ಮದುವೆಲೆಲ್ಲ ಇದೇ ಮಾಡ್ತಾರೆ, ಎಲ್ಲ ಫಂಕ್ಷನ್ ಮಾಡ್ತಾರೆ, ಮಾಡಿ ತೋರಿಸ್ಲೇಬೇಕು ಅಂತ ಮಂಗಳೂರಿಂದ ಬನ್ನಿ ತುಂಬ ಅದ್ಭುತವಾಗಿ ಮಾಡಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪಣ್ಣ. ಕಾರ್ಯಕ್ರಮದ ಮುಂದಿನ ಸುತ್ತು ಜೊತೆಗೆ ಕಟ್ಟ ಕಡೆಯ ಸುತ್ತು. ಏನ್ರಿ ಮುರಳಿ, ಯಾರನ್ನ ಕರೆಸ್ತಾ ಇದ್ದೀರಾ, ಏನನ್ನ ಮಾಡಿಸ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿಮಗೆಲ್ಲ ಗೊತ್ತಿರೋರು, ಸಿಕ್ಕಾಪಟ್ಟೆ ಚೆನ್ನಾಗಿ ಸಿಹಿ ಪದಾರ್ಥಗಳನ್ನ ಮಾಡಿ ಮಾಡಿ ತೋರಿಸ್ತಾ ಇದ್ದಾರೆ. ಸ್ವೀಟ್ ಅಂಗಡಿಲಿ ಕೆಲಸ ಮಾಡಿದ್ದಾರೆ, 5 ಸ್ಟಾರ್ ಹೋಟೆಲ್ ಇವಾಗ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಪ್ರಕಾಶ್ ರಾವ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಪ್ರಕಾಶ್ ಅವರ ಏನ್ ಮಾಡ್ತೀರಿ ಇವತ್ತು? ಇವತ್ತು ಮಾಡ್ತೇವೆ ಸರ್ ಹಾಲಿನ ಹಲ್ವಾ, ಮಿಲ್ಕ್ ಹಲ್ವಾ. ಮಿಲ್ಕ್ ಅಲ್ವಾ? ಹೌದು, ಮಿಲ್ಕ್ ಅಲ್ವಾ? ಮಿಲ್ಕ್ ಹಲ್ವಾ. ಓ ಚೆನ್ನಾಗಿರ್ತೀನಿ. ಹೌದು ಸರ್. ದೂಧ್ ಹಲ್ವಾ ಬೇಕಾಗುವ ಸಾಮಗ್ರಿಗಳು: ಹಾಲು, ಸಕ್ಕರೆ, ಬಾದಾಮಿ, ಖೋವಾ, ವಿನಿಗರ್, ತುಪ್ಪ, ಏಲಕ್ಕಿ ಪುಡಿ. ಇದು ಏನಿದು ಗಟ್ಟಿ ಗಟ್ಟಿ ಆಗ್ಬೇಕು. ಗಟ್ಟಿ ಅಂದ್ರೆ ಯಾವ ಹಾಲು ತಗೋಬೇಕು? ವಿತ್ ಕ್ರೀಮ್ ಮಿಲ್ಕಾ? ವಿತ್ ಕ್ರೀಮ್ ಯಾವ ಹಾಲು ಬೇಕು ಬರುತ್ತೆ, ಓಕೆ ಓಕೆ. ಎಲ್ಲಿ ಮಾಡ್ಕೋಬೋದು. ಇದನ್ನ ಏನ್ ಮಾಡ್ತೀರಾ ನೀವೀಗ? ಇವಾಗ ಮಾಡ್ತೀನಿ ಸರ್. ಇದು ಕುದಿ ಬಂದ ಮೇಲೆ ವೆನಿಗರ್ ಹಾಕ್ತಾ ಇದೀನಿ. ಇದಕ್ಕೆ ಹಾಲು ಹೊಡಿತೀರಾ ಫಸ್ಟ್? ಹಾಲು ಹೊಡಿತೀನಿ. ವಿನಿಗರು, ನಿಂಬೆ ಹಣ್ಣು ಏನ್ ಬೇಕಾದ್ರೆ ಲಿಂಬೆನ ಹಾಕ್ಬೋದು. ವೆನಿಗರ್ ಲಿಂಬೆನ ಬಟ್ ಕಲಿಸ್ತಾ ಇರ್ಬೇಕಲ್ಲ, ಇಲ್ಲ ಕಚ್ಕೊಂಡ್ಬಿಡುತ್ತೆ. ವಿನಿಗರ್ ಯಾವಾಗ ಆಗೋದು? ಕುದಿ ಬಂದ್ಮೇಲೆ ಕುದಿ ಬಂದ್ಮೇಲೆ ವೆನಿಗರ್ ಹಾಕ್ಬೇಕು. ಓಕೆ. ವೆನಿಗರ್ ಹಾಕ್ಬೋದು, ಲೆಮನ್ ಹಾಕ್ಬೋದು, ಲಿಂಬೆನ ಏನ್ ಬೇಕಾದ್ರೆ ಹಾಕ್ಬೋದಾ? ಮತ್ತೆ ಇನ್ನೇನ್ ಸಮಾಚಾರ? ತುಂಬಾ ಜನ ಕೇಳ್ತಾ ಇದ್ರು ನಮ್ಮ ಮನೆಗೆ ಒಂದು 5 kg ಸ್ವೀಟ್ ಮಾಡಿಸ್ಬೇಕು, 6 kg ಸ್ವೀಟ್ ಮಾಡಿಸ್ಬೇಕು, ನಾಮಕರಣ ಇದೆ, ಏನ್ ಮಾಡ್ಬೇಕು ಅಂತ. ಆಯ್ತು, ಮಾಡ್ಸೋಣ. ನಿಮ್ ನಂಬರ್ ಕೊಟ್ಟಿದ್ದೀನಿ, ಆಯ್ತು. ಫೋನ್ ಮಾಡಿದ್ರೆ ದಯವಿಟ್ಟು ಅವ್ರಿಗೆಲ್ಲ ಮಾಡ್ಕೊಡಿ. ಮಾಡ್ಕೊಡ್ತೀನಿ, ಒಳ್ಳೆ ಸ್ವೀಟ್ ಮಾಡ್ಕೊಡ್ತೀನಿ. ಸ್ವೀಟು ಅವ್ರು ಯಾರೋ ಇನ್ನೊಬ್ರಿಗೆ ಖಾರ ಬುಂದಿ ಬೇಕಿತ್ತಂತೆ, ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ಖಾರ ಬೂಂದಿ ಮಾಡ್ಕೊಡ್ತೀನಿ, ಮಿಕ್ಸರ್ ಮಾಡ್ಕೊಡ್ತೀನಿ, ಚಾಟ್ ಏನ ಬೇಕಾ ಮಾಡ್ಕೊಡ್ತೀನಿ, ಏನ್ ಬೇಕಾದ್ರೆ ಮಾಡ್ಕೊಡ್ತೀನಿ. ಓಕೆ ಓಕೆ ಓಕೆ. ಆದ್ಮೇಲೆ ಬಂತು, ಕರೆಕ್ಟಾಗಿ ಬಂತು. ಆಮೇಲೆ ಬಂತ ಸ್ಲೋ ಮಾಡಿ ಇರಲಿ ಇರಲಿ ಬಿಡಿ, ಸ್ಲೋ ಮಾಡಿ ಸಾಕು. ಇವಾಗ ಏನು ಮಾಡಬೇಕು, ವೆನಿಗರ್ ಹಾಕಬೇಕು. ಆಡಿಸ್ತಾ ಇರಿ, ಹಂಗೆ ಆಡಿಸ್ತಲ್ಲ, ಆಡಿಸ್ತಾ ಇರಲಿ. ವೆನಿಗರ್ ಹಿಂಗೆ ಹಾಕ್ಬೇಕು. ಜಾಸ್ತಿ ಎಕ್ದಮ್ ಹಾಕಿದ್ರೆ ತುಂಬ ಗಟ್ಟಿ ಆಗ್ಬಿಡುತ್ತೆ. ಗಟ್ಟಿ ಆಗ್ಬಿಡುತ್ತೆ, ಹುಳಿ ಬಂದ್ಬಿಡುತ್ತೆ. ಹೊಡೆದಾಯ್ತು. ತುಂಬಾ ಜನದ ಮೇಲೆ ಹಾಲು ಹೊಡೆದೋದಾಗ ಇದನ್ನ ಮಾಡ್ಕೋಬಹುದಲ್ವಾ? ಮಾಡ್ಕೋಬೋದು, ಮನೇಲಿ ಮಾಡ್ಕೋಬೋದು ಹಂಗೇನೆ. ಓಕೆ 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 ಓಕೆ. ಇವಾಗ ಅದ್ರೊಳಗಿರುವಂತ ನೀರಿನ ಪ್ರಮಾಣ ಎಲ್ಲ ಹೋಗ್ಬೇಕು, ಬರೀ ಮಾತ್ರ ಸಿಗ್ಬೇಕು. ಕರೆಕ್ಟ್ ತಾನೆ? ಹೌದು, ಅಷ್ಟೇ. ಓಕೆ ಓಕೆ ಓಕೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ, ನೀರೆಲ್ಲ ಈ ಕಡೆಗೆ ಬರ್ತಾ ಇದೆ, ಕೆನೆ ಎಲ್ಲ ಆ ಕಡೆ ಹೋಗ್ತಾ ಇದೆ. ಎಷ್ಟು ನಿಮಿಷ ಇದು? ಆಡಿಸ್ಬೇಕೇನಿಲ್ಲ, ಬರಲ್ಲ ಬಿಡಿ, ಟ್ರೈ ಆಗುತ್ತೆ ಹಂಗೆ. ಹೌದಾ? ಇವಾಗ ಏನಾಗುತ್ತೆ, ಬಟ್ ನಾವು ಬಟ್ಟೆಲಾಗಿ ಸೋಸ್ಕೊಂಡ್ಬಿಡ್ಬೋದಲ್ವಾ? ಬಟ್ಟೆಲಾಗಿ ಸೋರ್ಸಿದ್ರೆ ಟೇಸ್ಟ್ ಇರಲ್ಲ ಸರ್. ಅದು ಏನಾಗುತ್ತೆ, ಸಂದೇಶ ಥರ ಒಂಥರ ಇರುತ್ತಲ್ಲ, ಅವಾಗ ಚೆನ್ನಾಗಿ ಬರಲ್ಲ. ಇದು ಎಕ್ದಮ್ ಹಂಗೆ ಬೆಂದು ಬ್ರೌನ್ ಆಗುತ್ತೆ. ಬ್ರೌನ್ ಆಗ್ಬೇಕು. ಬ್ರೌನ್ ಆಗ್ಬೇಕಾ? ಈಗ ಬ್ರೌನ್ ಆದ್ರೆ ಮಿಲ್ಕ್ ಕೇಕ್ ಆಗುತ್ತೆ, ಸ್ವಲ್ಪ ಡ್ರೈ ಆಗುತ್ತೆ, ಹಂಗೆ ಡ್ರೈ ಆಗ್ಬೇಕು. ಅದು ಆ ಥರ ಸೋರ್ಸ್ಬೇಕಾದ್ರೆ ಚೆನ್ನಾಗಿರಲ್ಲ, ತಿನ್ನಕ್ಕೆ ಟೇಸ್ಟ್ ಇರಲ್ಲ. ಹಂಗೆ ಪನ್ನೀರ್ ಥರ ಇರುತ್ತೆ. ಓಕೆ ಓಕೆ ಓಕೆ. ಸೇಮ್ ಪನ್ನೀರ್ ಹಿಂಗೆ ಮಾಡೋದು ಅಷ್ಟೇ. ಪನ್ನೀರ್ ಹಿಂಗೆ ಮಾಡೋದಲ್ವಾ? ಇದರಲ್ಲಿ ರಸಗುಲ್ಲ ಮಾಡ್ಬೋದು. ಸೋರ್ಸ್ಬಿಟ್ರೆ ರಸಗುಲ್ಲ ಆಗುತ್ತೆ, ಸೋರ್ಸ್ಬಿಟ್ಟು ಕ್ಯಾನ ತಗೊಂಡು ರಸಗುಲ್ಲ. ಮಿಲ್ಕ್ ಎಲ್ಲ ಹಾಕಿದ್ವಿ, ಸ್ವಲ್ಪ ವಿನಿಗರ್ ಹಾಕಿ ಹೊಡ್ಕೊಂಡಿದೀವಿ, ಎಲ್ಲ ಡ್ರೈ ಆಗಿದೆ, ಕೆನೆ ಮಾತ್ರ ತಳದಲ್ಲಿ ಉಳ್ಕೊಂಡಿದೆ. ಏನ್ ಮಾಡೋಣ ಪ್ರಕಾಶ್? ಈಗ ಕೋವಾ ಹಾಕ್ಬೇಕು ಸರ್. ಬಿಡಿ, ಹಾಕಿ. ಅದೇನು ಕೋವಾ ಹಾಕ್ತೀರಾ? ಹಾಕಿ. ಎಷ್ಟು ಹಾಕೋದು? ಕೋವಾ ಒಂದು 50 ಗ್ರಾಮ್ ಸಾಕಾ? ಓಹೋ ಹೋ ಹೋ ಹೋ. ಸಕ್ಕರೆ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಎಷ್ಟು ಹಾಕ್ತೀರಾ? ಸಕ್ಕರೆ ಒಂದು 2 ಟೀ ಸ್ಪೂನ್ ಹಾಕಿ. ಸಾಕು ಸಾಕಾ? ಸಾಕು ಸಾಕು. ಹಾಲು ಸ್ವೀಟ್ ಇದೆಯಲ್ಲ, ಸಾಕಾ? ಸಾಕು. ಹಾಲು ಟ್ರೈ ಆಗುತ್ತಲ್ಲ, ಸಿಹಿ ಆಗುತ್ತೆ. ಓ ಸಾಕಾ? ಹಾಂ, ಸಾಕು. ಇನ್ನೇನು ಹಾಕ್ಬೇಕು ಇದಕ್ಕೆ? ತುಪ್ಪ ಹಾಕ್ಬೇಕು. ಓಹೋ ಹೋ. 2 ಸ್ಪೂನ್ ಸಾಕಾ? 2 ಸ್ಪೂನ್ ಸಾಕು. ಇದು ಎಷ್ಟು ಲೀಟರ್ ಹಾಲು ಹಾಕಿದ್ದು ನಾವು ಇದ್ರೊಳಗೆ? ಅರ್ಧ ಲೀಟ್ರ್ ಆಗಿದೆ. ಅರ್ಧ ಲೀಟ್ರಿಗೆ ಇಷ್ಟೇ ಬಂದಿದ್ದ? ಅಷ್ಟೇ ಬರೋದು ಅದು. ಓಹೋ ಹೋ, ಮುಗಿದೋಯ್ತು ಕತೆ ಬಿಡಿ. ನೆಕ್ಸ್ಟ್ ಏನು ಹಾಕೋದು ಇದಕ್ಕೆ? ಏಲಕ್ಕಿ ಪೌಡರ್ ಸ್ವಲ್ಪ. ಆಯ್ತು, ಏಲಕ್ಕಿ ಪೌಡರ್ ಇದೆಲ್ಲ ಹೌದು. ಸಾಕಲ್ಲ? ಎಷ್ಟು ವಾಸನೆಗೆ? ನಮ್ಮಂತ ಏಲಕ್ಕಿ ಹಾಕಿರೋದು ಮಜಾನೇ ಬೇರೆ. ಅಷ್ಟೇ ಬಾದಾಮಿ ಸ್ವಲ್ಪ. ಸರ್ ಮಿಲ್ಕ್ ಹಲ್ವಾ ರೆಡಿ. ಮಿಲ್ಕ್ ಹಲ್ವಾ
ಇದೇ ತರ ಏನದು ಕಾಲಕಂದು ಸೇಮ್ ಕಲಾಕಂದ್ ಮಿಲ್ಕ್ ಕೇಕ್ ಹಿಂಗೆ ಮಾಡೋದಲ್ಲ ತರ ಮಾಡೋದು. ಆಮೇಲೆ ಆ ಚಿತ್ತೂರಲ್ಲೆಲ್ಲ ಮಾಡ್ತಾರಲ್ಲ ಹಾಲ್ಗೋವಾ ಹಾಲ್ಗೋವಾ, ಎಲ್ಲ ಹಿಂಗೆ ಮಾಡೋದು. ಓಕೆ, ತುಂಬಾ ಇಷ್ಟ ಇದು ನನಗೆ. ಇದು ಜಾಸ್ತಿ ಎಲ್ಲ ತಿನ್ನಬಾರ್ದು, ಚೂರೇ ತಿನ್ಬೇಕು, ಅವಾಗಲೇ ಮಜಾ. ಇದು ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ. ಇದೇ ಥರನೇ 5 ಸ್ಟಾರ್ ಹೋಟೆಲ್ ಚಿಕ್ಕದ್ರಲ್ಲಿ ಇಟ್ಟಿರ್ತಾರೆ, ಲೈನಿಗೆ ಜೋಡಿಸಿರ್ತಾರೆ. ನೋ ಪ್ರಾಬ್ಲಮ್. ಇಷ್ಟೊಂದು ಚೆನ್ನಾಗಿರೋದನ್ನ ಪ್ರಕಾಶ್ ರಾವ್ ಅವರು ಯಾವ ರೀತಿ ಮಾಡಿದ್ರು ಒಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ದೂಧ್ ಹಲ್ವಾ ಬೇಕಾಗುವ ಸಾಮಗ್ರಿಗಳು: ಹಾಲು, ಸಕ್ಕರೆ, ಬಾದಾಮಿ, ಖೋವಾ, ವಿನಿಗರ್, ತುಪ್ಪ, ಏಲಕ್ಕಿ ಪುಡಿ. ದೂಧ್ ಹಲ್ವಾ ಮಾಡುವ ವಿಧಾನ: ಒಂದು ಬಾಣಲಿಗೆ ಹಾಲು ಹಾಕಿ ಅದು ಬಿಸಿಯಾದ ನಂತರ ವಿನೆಗರ್ ಹಾಕಿ ಹಾಲನ್ನು ಒಡೆಸಿ ನಂತರ ನೀರಿನ ಅಂಶ ಹೋಗುವವರೆಗೂ ಕಲಕುತ್ತೀರಿ. ಮಿಶ್ರಣ ಗಟ್ಟಿಯಾದಾಗ ಖೋವಾ, ಸಕ್ಕರೆ, ತುಪ್ಪ, ಏಲಕ್ಕಿ ಪುಡಿ, ಬಾದಾಮಿ ಹಾಕಿ ಮಿಕ್ಸ್ ಮಾಡಿದರೆ ದೂಧ್ ಹಲ್ವಾ ಸವಿಯಲು ಸಿದ್ಧ. ಸರ್ ನೋಡ್ಬೋಣ ಟೇಸ್ಟ್? ನಾನು ಹೇಳಿರೋ ಒಬ್ಬರೇ ತಿನ್ನಾಕ್ಬಿಡ್ತಾರೆ. ತಿನ್ಬೋದು, ತಿನ್ಬೋದಲ್ಲ? ತಿನ್ಬೋದು, ಏನಿಲ್ಲ, ಏನು ತೊಂದರೆ, ತಿನ್ಬೋದು. ಹಾಲಲ್ವಾ, ಸಕ್ಕತ್ತಾಗಿರುತ್ತೆ. ಓಕೆ, ಇಂಥ ಒಳ್ಳೊಳ್ಳೆ ಸಿಹಿ ತಿಂಡಿಗಳನ್ನ ನಮ್ಗೆ ತೋರಿಸ್ತಾ ಇರಿ. ನಿಮ್ಮ ಕೈ ರುಚಿ ಎಲ್ಲರಿಗೂ ಇಷ್ಟ ಆಗಿದೆ. ಸಾಕಷ್ಟು ಜನ ಕೇಳ್ತಾ ಇದಾರೆ, ಸರ್ ನಮ್ಮನೆ ಸ್ವಲ್ಪ ಸಿಹಿ ತಿಂಡಿ ಮಾಡ್ಕೊಡ್ಬೇಕು. ಪ್ರಕಾಶ್ ಅವರು ಬರ್ತಾರಾ? ಬರ್ತೀವಿ ಸರ್, ಬಂದೇ ಬರ್ತಾರೆ. ಅವ್ರ ಫೋನ್ ನಂಬರ್ ಹಾಕ್ತಾ ಇದೀವಿ, ಅವ್ರು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬಿಟ್ಟಿದೀವಿ. ನಿಮಗೆ ಫೋನ್ ಬರುತ್ತೆ, ಫೋನ್ ತಗೊಂಡು ಮಾತಾಡಿ, ಎಲ್ಲರ ಮನೆಗೆ ಹೋಗಿ ಚೆನ್ನಾಗಿ ಮಾಡ್ಕೊಡಿ. ಆಯ್ತು, ಮಾಡ್ಕೊಡಿ. ಥ್ಯಾಂಕ್ ಯು ಪ್ರಕಾಶ್ ರಾವ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಕೈ ಗುಣ ಅಂತ ಇರುತ್ತಲ್ಲ, ಆ ಥರದನ್ನೇ ಹುಡುಕಿ ತರ್ತಾ ಇದೀವಿ ನಾವು. ಒಂದ್ಸರಿ ನಮ್ಮ ಕಾರ್ಯಕ್ರಮಕ್ಕೆ ಬಂತು ಅಂತ ಹೇಳಿದ್ರೆ ಅಷ್ಟೊಂದು ಕಾರ್ಯಕ್ರಮಗಳು ಮಾಡ್ಕೊಡ್ತಾರೆ. ತುಂಬ ಚೆನ್ನಾಗಿದೆ, ಇದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇಂಥ ಸಿಹಿ ಪದಾರ್ಥಗಳನ್ನೆಲ್ಲ ನೀವು ಮನೇಲೇ ಮಾಡ್ಕೊತೀನಿ. ಯಾಕಂದರೆ ಎಲ್ಲೋ ಹೋಗಿ ಇನ್ನೇನೇನು ಮಿಕ್ಸ್ ಮಾಡ್ತಾರೋ ಗೊತ್ತಿಲ್ಲ. ಏನು ಮಿಕ್ಸ್ ಮಾಡಿದೆ ಎಷ್ಟು ಸಖತ್ತಾಗಿದೆ ಅಂದರೆ ತಿಂದರೆ ಗೊತ್ತಾಗುತ್ತೆ. ನೀವು ಕಾರ್ಯಕ್ರಮ ಮುಗಿಸಿ ಮಾಡಿ ಸಾಕು, ಕತೆ ನಿಮ್ಮದು 2 ಗಂಟೆ ಆಯಿತು ರೀ, ನಾವು ಅಡುಗೆ ಮಾಡ್ಕೊಳಕ್ಕೆ ಹೋಗಬೇಕು ಅಂತ ನೀವು ಅಂತ ಇದ್ದೀರಾ. ನಾವು ಅಷ್ಟೇ, ಹೊಟ್ಟೆ ಹಸಿತದೆ. ಹೊಟ್ಟೆ ಹಸಿತಾ ಇದೆಯಾ? ಇದೇನ್ರಿ ಇದು, ಅವಾಗಿಂದ ತಿಂತಾನೆ ಇದ್ದೀರಾ, ಹೊಟ್ಟೆ ಹಸಿತದೆ ಅಂತ ಇದ್ದೀರಾ? ನನಗಲ್ಲಪ್ಪ, ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಕೂತಿದಾರಲ್ಲ, ಅವ್ರಿಗೆಲ್ಲ ಹೊಟ್ಟೆ ಹಸಿ ಅಲ್ವಾ, ಅವ್ರು ಕೇಳಿದೆ ಅಷ್ಟೇ. ಓಕೆ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೀವು ಬನ್ನಿ, ನಿಮ್ಮ ಮನೆಯವ್ರನ್ನ ಕರ್ಕೊಂಬನ್ನಿ, ನಿಮ್ಮ ಜೊತೆಯವ್ರನ್ನ ಕರ್ಕೊಂಬನ್ನಿ, ಪಕ್ಕದ ಮನೆ ಆಂಟಿಯವ್ರನ್ನ ಕರ್ಕೊಂಬನ್ನಿ. ನಿಮ್ಮ ಅಜ್ಜಿ ಚೆನ್ನಾಗಿ ಮಾಡಿದ್ರೆ ಅವ್ರನ್ನೂ ಕಳಿಸಿ, ಅವ್ರಿಗೂ ಒಳ್ಳೆ ಒಂದು ಅವಕಾಶ ಕೊಟ್ಟು ಅವ್ರ ಕೈ ರುಚಿ ನಾವು ನೋಡ್ತೀವಿ ಅಂತ ತಿಳಿಸಿ ಇವತ್ತಿನ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ